ವೇದಿಸಿತ್ತು. ಬಸವಪ್ರಿಯ ಕೂಡಲಚನ್ನ ಸಂಗಯ್ಯನು ಇಂತಿ ಪರಿಯಲ್ಲಿ ಅಡಗಿರಿದ ಸರ್ವ ಜಗತ್ತನ್ನು ಎಲ್ಲ ದಾರ್ಶನಿಕರನ್ನು ನೆನೆಯುತ್ತಾ ಈ ಕ್ಷೇತ್ರಾಧಿಪತಿಯಾದಂಥ ಶಿವಯೋಗಿ ದುರ್ದುಂಡೇಶ್ವರನ ಮಂದಿರದಲ್ಲಿ ನೆನೆಯುತ್ತಾ ಅವರ ಬೆಳಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಂಚಮ ಶಿವಲಿಂಗೇಶ್ವರ ಪೂಜ್ಯರಲ್ಲಿಯೂ ಹಾಗೂ ಎಲ್ಲ ಶರಣ ಸಂತರಲ್ಲಿಯೂ ನಡೆದಿರ್ತಕ್ಕಂಥ ಎಲ್ಲ ಅನುಭಾವಿಗಳಲ್ಲಿಯೂ ಶರಣಾರ್ಥಿಗಳು. ಇವತ್ತಿನ ಈ ಪಾಠದ ವಿಷಯ ಪಾದೋದಕ ಮತ್ತು ಪ್ರಸಾದ ಅಂತಕ್ಕಂಥದ್ದು. ನಿನ್ನೆ ಸಮೃದ್ಧವಾಗಿ ಪ್ರಸಾದವನ್ನು ತಗೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಗುರು, ಲಿಂಗ, ಜಂಗಮ, ಮಂತ್ರ, ವಿಭೂತಿ, ರುದ್ರಾಕ್ಷಿ. ಇವತ್ತಿನ ಪ್ರಸಾದ ಎಂಥದಂತ ನೋಡೋಣ. ಮತ್ತೆ ಯಾಕಂತ ಹೇಳಿದ್ರೆ ಈಗೊಂದು ನಾವು ಚಿತ್ರ ತೋರಿಸಿದೀವಿ. ನಾವು 20ನೇ ಕಮ್ಮಟದಲ್ಲಿ ಅದೇ ತತ್ವಗಳನ್ನು ಮಾತಾಡ್ತಾನೆ ಬರ್ತಾ ಇದ್ದೀವಿ. ಯಾವುವು? ಅವೇ ಅಷ್ಟಾವರಣಗಳು, ಪಂಚಾಚಾರಗಳು, ಷಟ್ಸ್ಥಲ. ಭಾಳ ಮಂದಿ ಅದಕ್ಕೊಂದಿಷ್ಟು ಆಕ್ಷೇಪ ವ್ಯಕ್ತಪಡಿಸಿದ್ರು. 20 ಕಮ್ಮಟ ಆದ್ರೆ ಅವನೇ ಇಡ್ತಾರಲ್ಲ ಯಾಕೆ? ಉದ್ದೇಶ ಇಷ್ಟೇ, ಆ ವಿಷಯಗಳ ಆಳ ಅಗಲಗಳು ಎಷ್ಟಿದೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 20 ಆದರೂ ಸಹಿತ ಒಂದು 20 ಸಣ್ಣ ಸೆಂಟಿಮೀಟರ್ ಆದ್ರೆ ಒಳಗೋಯ್ತಿಲ್ಲ ಗೊತ್ತಿಲ್ಲ ನಮಗೆ. ಆ ಕಾರಣಕ್ಕೆ ಕಾರಣ ಇಷ್ಟೇ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವಿಲ್ಲಿ ಕಮ್ಮಟದಲ್ಲಿ ಭಾಗವಹಿಸ್ತೀವಿ, ಮನೆಗೆ ಹೋಗ್ತೀವಿ, 3 ದಿವಸ ಇಲ್ಲಿ ಇದ್ಬಿಟ್ಟು ಸಂಸಾರದ ಏನೋ ತಾಪತ್ರಯಗಳಿದೇವಪ್ಪ, ಇದು ಬೇಡ, ಒಂದು 3 ದಿವಸ ಆರಾಮಿದ್ದು ಬಂದ್ಬಿಡೋಣ ಅಂತ ಬರ್ತೀವಿ. ಇಲ್ಲಿ ಬಂದು ಇನ್ನಿಷ್ಟು ಕೇಳಿ ನಿಜವಾಗಿ ನಮಗೆ ಬಸವ ಪ್ರೇಮ ಇದೆ, 2 ಮಾತಿಲ್ಲ. ಇಲ್ಲಿ ಬಂದವ್ರಿಗೆ ಏನಿದೆಯಲ್ಲ, ಬಸವ ಪ್ರೇಮ ಇದೆ. ಆ ಬಸವ ಪ್ರೇಮವನ್ನ ಅನುಭಾವವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದೇ ಈ ಕಮ್ಮಟದ ಉದ್ದೇಶ. ಅವನು ಕೇವಲ ಬಸವ ಪ್ರೇಮಿಯಾಗಿ, ಆ ಭಾವಚಿತ್ರದ ಪ್ರೇಮಿಯಾಗಿ, ಮೂರ್ತಿಯ ಪ್ರೇಮಿಯಾಗಿ ಉಳ್ಕೊಂಡ್ರೆ ಅವನ ಬದುಕಿನ ಮೇಲೆ ಅವನಿಗೇನು ಸಹಾಯ ಆಗೋದಿಲ್ಲ. ಈ ಕಾರಣಕ್ಕೆ ಅಜ್ಜಂಪುರ ಶೆಟ್ಟರು, ಸಿದ್ಮಲ್ಲಪ್ಪರು ಆ ಗುರಿ ಅದೇ ಆಗಿತ್ತು. ಆ ದಶೆಯಲ್ಲಿ ಇವತ್ತು ನಾವು ಯಾಕೆ ನಮಗೆ ಆ ತತ್ವಗಳು ಸರಿಯಾಗಿ ಗ್ರಹಿಕೆ ಬರ್ತಾ ಇಲ್ಲ ಅಂದ್ರೆ, ನಾವು ಈಗ ಒಂದು ವಿಡಿಯೋ ಹಾಕ್ಸಿದೆ, ಒಂದು ವಚನದ್ದು, ಸಂಗಮೇಶ್ವರ ಲಪ್ಪಣ್ಣವರು. ಅಂದರೆ ನನ್ನ ಸಂಬಂಧ ಸೃಷ್ಟಿಯ ಸಂಬಂಧ ಹೇಗಿದೆ ಅಂತ ಅಲ್ಲಿ ಹೇಳಿದ್ರಲ್ಲ ಅವರು. ಸೃಷ್ಟಿ ಮತ್ತು ನನ್ನ ಸಂಬಂಧ ಹೇಗಿದೆ, ಅದು ಎಲ್ಲಿವರೆಗೆ ನನಗೆ ಖಚಿತ ಆಗೋದಲ್ಲೋ ಅಲ್ಲಿ ತನಕ ಈ ಯಾವ ತತ್ವಗಳು ಒಳಗೆ ಬರಂಗಿಲ್ಲ, ಹೊರಗನೆ ಇರ್ತಾವೆ. ನಿನ್ನೆ ಹೇಳಿದವಾಗಲಿ, ಇವತ್ತು ಹೇಳೋವಾಗಲಿ, ನಾಳೆ ಹೇಳೋವಾಗಲಿ ಹೊರಗಡೆನೇ ಇರ್ತಾವೆ. ಅದಕ್ಕೆ ಪರಶಿವನ ಚಿತ್ತಗಳೇ ಜಗತ್ತಿನ ಶಿರೋಮಧ್ಯಕ್ಕೆ ಬಿಂಬಿಸಿ ಅದನ್ನು ಚೈತನ್ಯಗೊಳಿಸಿದಲ್ಲಿ ಪರಮಾತ್ಮ ನೆನೆಸಿತ್ತು. ಆ ಪರಮಾತ್ಮ ಜಗತ್ತಿನ ಭ್ರೂಮಧ್ಯಕ್ಕೆ ಬಿಂಬಿಸಿದಲ್ಲಿ ಅಂತರಾತ್ಮ ನೆನೆಸಿತ್ತು. ಆ ಅಂತರಾತ್ಮ ಜಗತ್ತಿನ ಹೃದಯ ಮಧ್ಯಕ್ಕೆ ಬಿಂಬಿಸಿದಲ್ಲಿ ಜೀವಾತ್ಮ ನೆನೆಸಿತ್ತು. ಈ 3 ತ್ರಯಗಳೇನಿದಾವಲ್ಲ, ಜೀವತ್ರಯ, ಆತ್ಮತ್ರಯ, ಪರಮಾತ್ಮ, ಈ 3 ಸೃಷ್ಟಿಯ ಎಲ್ಲ ಜೀವಿಗಳಲ್ಲಿ ಅಂತರ್ಗತವಾಗಿವೆ. ಬರೀ ಮನುಷ್ಯ ಮಾತ್ರ ಅಲ್ಲ, ಎಲ್ಲರೊಳಗಿದಾವೆ. ಇಷ್ಟೇನು ಮಾಡಿದ, ಇದನ್ನು ರಚನೆ ಮಾಡಿದ ಮೇಲೆ ಆ ಪುಣ್ಯಾತ್ಮ ಇಷ್ಟೇ ಮಾಡಿ ಬಿಟ್ಬಿಟ್ಟಿದ್ರೆ ನಾವು ಆರಾಮಾಗಿರ್ತಿದ್ವಿ. ಆತ ಒಂದಿಷ್ಟು ವಿನೋದ ಮಾಡಬೇಕಾಗಿತ್ತು. ಆತಗೆ ವಿನೋದ ಮಾಡುವಾಗ ಏನು ಮಾಡ್ತಾರೆ, ನೀವು ಮಕ್ಕಳು ಕೂಡ ವಿನೋದ ಮಾಡುವಾಗ ಏನು ಮಾಡ್ತಾರೆ? ಸಣ್ಣ ಮಕ್ಕಳು ಇರ್ತಾರೆ, ಹೋಗಿ ಎಲ್ಲೇನೋ ಒಂದು ಕಡೆ ಅಡಿಕೆ ಅಂತಾರೆ, ಅಡಿಕೊಂಡು ಹುಡುಕಪ್ಪ ಏನಂತ ಹೇಳ್ತೀರಿ. ಅದರಂಗೆ ತಾನು ಅಡಿಗೆಕೊಂಡು ನಮ್ಮನ್ನು ಹುಡುಕ್ಸಕ್ಕೆ ಚೆನ್ನಾಗಿ ಜೀವಾಂತರಾದಿಗಳಿಗೆ ಪಂಚವಿಂಶತಿ ತತ್ವವೆಂಬ ಪಾಶವಂ ತೊಡಿಸಿ ಅದನ್ನ ಪಶುವೆನಿಸಿ ತಾನು ಪಶುಪತಿಯಾದನು ತನ್ನ ವಿನೋದಂಗೈಯಲು. ಆತ ವಿನೋದ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ಯಾನ. ನಡಕೇನು ಮಾಡ್ದ, ತಾನೇ ನನ್ನೊಳಗಿನ ಜೀವಾತ್ಮ ಅಂದ್ರೆ ಬೇರೆ ಎಲ್ಲ, ಅದು ಅಂತರಾತ್ಮನಿಂದ ಹೊರಹೊಮ್ಮಿದ್ದ. ಅಂತರಾತ್ಮ ಅಂದ್ರೆ ಬೇರೆ ಏನಲ್ಲ, ಅದು ಪರಮಾತ್ಮನಿಂದನೇ ಸಂಬಂಧವಾಗಿದ್ದು. ಇದು ಗೊತ್ತಿರ್ಬೇಕು ನಮಗೆ. ಮೊದಲು ನಾವು ಉಸಿರೇನು ಆಡಿಸ್ತಾ ಇದ್ದೀವಲ್ಲ ಪ್ರತಿ ಕ್ಷಣ, ಈ ಅಂತರಾತ್ಮ ಚೈತನ್ಯ ಇಲ್ಲಿ ನೆಲೆಸಿದಿದ್ರೆ ಇಲ್ಲಿ ಹೊರಗಡೆ ಮೂಗಿನೊಳಗೆ ಉಸಿರು ಹೋಗಂಗಿಲ್ಲ, ಬರಂಗಿಲ್ಲ.
ಮತ್ತು ಈ ಹಿಡಿತ ಯಾರ ಕೈಗೈತೆ ಸೂತ್ರ ಅಂದ್ರೆ ಸರ್ವಶಕ್ತನ ಕೈಗೈತಿ. ಇದು ನಮಗೆ ನೆನಪಿರ್ಬೇಕು, ಪ್ರತಿ ಕ್ಷಣ ನೆನಪಿರ್ಬೇಕು. ಐತೆ ಇಲ್ರಿ? ಏನ್ರಿ ಈಗ ಚಲೋ ಇದ್ದನ್ರಿ, ಒಂದು 15 ನಿಮಿಷದಿಂದ ಬಹಳ ಚಲೋ ಇದ್ದ, BP ಲೋ ಆಯ್ತು, ಹೋಗ್ಬಿಟ್ಟ. ಏನಾಯ್ತು? ಸ್ವಲ್ಪ ಹಿಂಗ್ ದಾರ ಹಿಂಗೆ ಎಳ್ಕೊಂಡತ್ತ ಮೇಲೆ, ಎಳ್ಕೊಂಡ್ ಕೂಡ್ಲೇನೆ ಇಲ್ಲಿದು ಹೋಯ್ತು, ಹೋದ ಕೂಡ್ಲೇನೆ ಬಂದದು ಮೂಗು. ಎಲ್ಲಿವರೆಗೆ ನಾನು ಆ ಸೂತ್ರದ ಅಡಿಯಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದ್ರ ಗೊತ್ತಾಗ ತನಕ ಈ ತತ್ವಗಳು ಒಳಗೆ ಹೋಗಲ್ಲ. ನಾನೇನ್ ತಿಳ್ಕೊಂಡ್ಬಿಟ್ಟಿದೀವಿ ನಾವು ಮಾನವರಂದ್ರೆ, ಇದರೊಳಗೆ ನಮಗೆ ಸಾವೇ ಇಲ್ಲ. ಏನಾದ್ರೂ ರೋಗ ರುಜಿನ ಬಂತಂದ್ರೆ ರೊಕ್ಕ ಐತಿ ಕೈಯಾಗ, ಆಸ್ಪತ್ರೆ ತೋರಿಸ್ಕೊಳ್ಳೋಣ. ಆದರೆ ಸಾಧ್ಯನೇ ಇಲ್ಲ. ಮಾಯಾ ಮಂಜರ ಬಂದು ಕೊಲುವಡೆ, ನಿನ್ನ ಪಂಜರ ಕಾಬುದೇ ಕೂಡಲು ಸಂಗಮ ದೇವ. ಪಂಜರ ಬಲಿ ಇತ್ತೆಂದು ಅಂಜದೇ ಹೋದುವ ಗಿಡಿಯೇ, ಗುಡಿಗಟ್ಟಿದೆಯಲ್ಲ ಮನದೊಳಗೆ ಎಂದು ಒಳೆಯನೆಂದು. ಮಾಯಾ ಮಂಜರ ಬಂದು ಕೊಲುವಡೆ, ನಿನ್ನ ಪಂಜರ ಕಾಬುದೇ ಕೂಡಲು ಸಂಗಮ ದೇವ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಶರಣರು. ಆದ್ರೂ ನಾವು ಶಾಶ್ವತವಾಗಿರ್ತೀವಿ ಅಂತ ಬದುಕ್ತಾ ಇದ್ದೀವಿ. ಅದನ್ನ ನೆನಪು ಮಾಡಿ ಕೊಡೋದಕ್ಕೆ ಇದು ಕೊಟ್ಟಿವಿ ನಾವು. ಅದಕ್ಕೆ ಹೇಳ್ತಾರೆ ಜಠರದಾಶಮಯ್ಯನವರು, ಒಡಲುಗೊಂಡವ ನಾನು ಪ್ರಾಣವಿಡಿದವ ನೀನು. ಒಡಲುಗೊಂಡವ ನಾನು ಪ್ರಾಣವಿಡಿದವ ನೀನು, ಎನ್ನೊಡಲ ಸಂಚವ ನೀ ಬಲ್ಲೆ, ನಿನ್ನ ಪ್ರಾಣದ ಸಂಚವನ್ನ ಬಲ್ಲೆ. ಇದು ಎನ್ನೊಡಲಲ್ಲ ನಿನ್ನೊಡಲು, ನಿನ್ನ ಪ್ರಾಣವೆನ್ನಲ್ಲಿ ಅಡಗಿದ ಭೇದವ ನೀ ಬಲ್ಯ ನಾಬಲ್ಯನೈ ರಾಮನಾಥ. ಸಂಬಂಧ ಹೆಂಗ್ ಇಟ್ಕೊಂಡ ನೋಡ್ರಿ ದೇವ್ರ ಜೊತೆ ಅವರು. ಈ ಸಂಬಂಧ ನಮಗೆ ಆಗ್ಬೇಕಾಗಿದೆ ಇವತ್ತು. ಅವ್ರೇನ್ ಇಟ್ಕೊಂಡಿದ್ರಲ್ಲ, ನಿನ್ನ ಪ್ರಾಣದ ಸಂಚವ ನಾಬಲ್ಲೆ ಅನ್ನುವ ಮಾತಿದೆಯಲ್ಲ, ಅದು ಲಿಂಗಾಂಗ ಸಾಮರಸ್ಯ ಹೊಂದಿದವರಿಗೆ ಮಾತ್ರ ಸಾಧ್ಯ ಮಾತಾಡೋದಕ್ಕೆ. ನಮ್ಮ ಪ್ರಾಣದ ಮೇಲೆ ಹಿಡಿತೈತೆ ನಮ್ಗ? ಇಲ್ಲ. ಆ ದಿಶೆಯಲ್ಲಿ ನಮಗೆ ಒಂದಿಷ್ಟು ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನ ಏನಂತ ಹೇಳಿದ್ರೆ, ಅಷ್ಟಾವರಣಗಳು, ಪಂಚಾಚಾರಗಳು, ಷಟ್ಸ್ಥಲಗಳ ಆಧಾರದ ಮೇಲೆ ಧರ್ಮ ಕಟ್ಟಿಕೊಟ್ಟಂತ ಅಪಬಸವಣ್ಣ. ಅಲ್ಲಿವರೆಗೆ ಬಂದಂತ ಧರ್ಮಗಳು, ಅಲ್ಲಿ ಮಂತ್ರಗಳಿದ್ದು, ಅಲ್ಲಿ ಗುರು ಇತ್ತು, ಅಲ್ಲಿ ಲಿಂಗ ಇತ್ತು, ಎಲ್ಲ ಇತ್ತು. ಆದರೆ ಆ ವೇದ ಆಗಮ ಶ್ರುತಿ ಸ್ಮೃತಿಗಳಿಗೆ ಮಂತ್ರವನ್ನ ಓದುವುದು ಗೊತ್ತಿತ್ತು ಹೊರತು ಮಂತ್ರದ ಒಳಗಡೆ ಪ್ರವೇಶ ಮಾಡೋದು ಗೊತ್ತಿರಲಿಲ್ಲ. ಭಯಂಕರ ಭ್ರಮಗೊಂಡಿತ್ತೀ ಲೋಕವೆಲ್ಲ. ಅವ್ರು ಆರಾಧಿಸಿಲ್ಲ ಅಂತಲ್ಲ, ಏಕದೇವೋಪಾಸನೆಯನ್ನೇ ಹೇಳ್ತಾವೆ 4 ವೇದಗಳು. ಒಬ್ಬನೇ ದೇವರು, ಒಬ್ಬನೇ ದೇವರು ಅಂತವ ನೆನ್ಪಿಟ್ಕೋಬೇಕು ನಾವು. ಈಗೇನು ಆಮೇಲೆ ಸೃಷ್ಟಿ ಮಾಡ್ಕೊಂಡಾರಲ್ಲ, ಇದು ಇವರು ಸೃಷ್ಟಿ ಅನ್ನಕ್ಕೆ ಮಾಡ್ಕೊಂಡಾರ ಅಷ್ಟೇ. ಒಬ್ಬನೇ ದೇವರು, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಾಂ ಬ್ರಹ್ಮ, ಆಂ ಬ್ರಹ್ಮಾಸ್ಮಿ ತತ್ವಮಸಿ. ಇಂಥ ದೇವರು ಮತ್ತು ನನ್ನ ಸಂಬಂಧ ಹೇಗಿದೆ ಅಂತೇಳಿ ಆ ಸಂಬಂಧ ಕಲ್ಪಿಸ್ಕೋದಕ್ಕೆ ಏನ್ ಕೊಟ್ರಂದ್ರೆ ಅಷ್ಟಾವರಣಗಳು. ಹಾಗಾದ್ರೆ ಅಷ್ಟಾವರಣಗಳು ಎಲ್ಲಿವೆ? ನಿನ್ನೆ ಮೊನ್ನೆ ಚರ್ಚೆ ಆಗೈತಿದು. ಎಲ್ಲಿದೆ ಅಷ್ಟಾವರಣಗಳು? ಬರೇ ಒಳಗಿದಾವ? ಬ್ರಹ್ಮಾಂಡದೊಳಗೂ ಇದಾವೆ. ಆತ ಹೆಂಗ್ ನಿಂತುಕೊಂಡನಂದ್ರೆ, ಅಷ್ಟತನು ಮೂರ್ತಿಯಾಗಿ ಬ್ರಹ್ಮಾಂಡದೊಳಗನು ನಿಂತ್ಕೊಂಡಾನೆ. ಯಾಕಂದ್ರೆ ನಮ್ಮನ್ನೆಲ್ಲರನ್ನ ಸಲುಬೇಕಲ್ಲ, ಎಲ್ಲ ಜೀವಿಗಳನ್ನ ಸಲುಬೇಕಲ್ಲ. ಮತ್ತು ನಮ್ಮೊಳಗೂ ನಿಂತ್ಕೊಂಡಾನೆ. ಅದಕ್ಕೆ ಇಲ್ಲಿ ಗುರುಸಿದ್ಧ ದೇವರನ್ನು ಒಂದು ವಚನ ಹೇಳ್ತಾ ಇರೋರು, ಅಯ್ಯ ನಿನ್ನ ಅಷ್ಟ ತನುವಿನ ಮಧ್ಯದಲ್ಲಿ ಪರಬ್ರಹ್ಮ ನಿಜ ವಸ್ತುವೆ ನಿನ್ನ ಪಾವನ ಹಿತಾರ್ಥಕ್ಕಾಗಿ ಅಷ್ಟಾವರಣ ಸ್ವರೂಪಿನಿಂದ ನೆರೆದಿರ್ಪುದು ನೋಡ. ಅದು ನಿನ್ನ ಹಿತಾರ್ಥಕ್ಕಾಗಿ ಬಂದು ನಿನ್ನ ಅಷ್ಟಾವರಣ ಸ್ವರೂಪದ ಅಂಗದಲ್ಲಿ ಬಂದು ವಾಸ ಮಾಡಿದಪ್ಪ ಅಂತ ಹೇಳ್ತಾ ಇದ್ದಾರೆ. ಈ ಅಷ್ಟಾವರಣ ಸ್ವರೂಪವಾದಂತಹ ಒಂದು ಕಾಯಕ್ಕೆ ಏನ್ ಕರೆದ್ರು ಅವರು ಅಂದ್ರೆ ಭಕ್ತನ ನೆಲೆ. ಭಕ್ತನ ನೆಲೆ, ನನ್ನೊಳಗೆ ಒಂದು ಭಕ್ತನ ನೆಲೆ ಇದೆ. ಆ ಭಕ್ತನನ್ನ, ನನ್ನೊಳಗಿರುವ ಭಕ್ತನನ್ನ ಗುರುತಿಸಿಕೊಳ್ಳೋದಕ್ಕೆ ಮಾರ್ಗ ಮಾಡಿಕೊಟ್ಟವರು 12ನೇ ಶತಮಾನದ ಶರಣರು.
ಎಲ್ಲಿದ್ದಾವೆ ಅಷ್ಟಾವರಣಗಳು? ಬ್ರಹ್ಮಾಂಡದಲ್ಲಿನೂ ಇದ್ದಾವೆ, ಒಳಗಡೆ ಪಿಂಡಾಂಡದಲ್ಲಿನೂ ಸಹಿತ ಅಷ್ಟತನ ಮೂರ್ತಿಯೊಳಗೆ ಆತ ನಿನ್ನ ಹಿತಾರ್ಥವಾಗಿ ಬಂದಾನ ಅಂತ ಹೇಳ್ತಾರೆ ಅವರು. ಆದ್ರೆ ನೀನು ನೋಡ್ತಾ ಇಲ್ಲಲ್ಲೋ. ಅದಕ್ಕಾಗಿ ಏನ್ ಮಾಡಿದ್ರು, ನಮಗೆ ಬದುಕಿನಲ್ಲಿ ಯಾಕೆ ಕಷ್ಟ ಆಗಿದೆ ಅಂತ ಹೇಳಿದ್ರೆ, ನನ್ನೊಳಗೆ ಬಂದು ನೆಲೆ ನಿಂತಂತ ದೇವನನ್ನ ನಾನು ಕಾಣೋದು ಬಿಟ್ಟು ಎಲ್ಲೇ ಹುಡುಕಕ್ಕೆ ಹೋದೆ ದೇವರನ್ನ. ನಾನು ಸಮಸ್ಯೆ ಆಗಿರ್ತಲ್ಲಿ. ನನ್ನ ಅರಿವನ್ನ ಹೆಂಗ್ ಬಳಸ್ಕೊಂಡಿವಿ ನಾವು ಅಂತ ಹೇಳಿದ್ರೆ, ನಾವೊಂದೇ ಅಲ್ಲ, ದೇವಾನುದೇವತೆಗಳು ತನ್ನ ಮರೆದು ದೇವರ ಕಂಡಿಯನೆಂಬ ಕಾರಣ ಹರಿ, ಬ್ರಹ್ಮ, ಇಂದ್ರ ಎಲ್ಲರೂ ತಲೆ ಕೆಳಗಾಗಿ ಹೋದರು. ದೇವ್ರನ್ನ ಹುಡುಕ ಅವಶ್ಯಕತೆ ಇಲ್ಲ. ಮೊದಲೇ ಮಾತು ನೆನ್ಪಿಟ್ಕೊಟ್ರು. ಲಿಂಗಾಯತರು ದೇವ್ರನ್ನ ಹುಡುಕಕ್ಕೆ ಹೋಗ್ಬಿಟ್ರು. ನೀವು ಯಾರು ದೇವ್ರ ಗೋಜಿಗೆ ಹೋಗ್ಬಿಡ್ರಿ. ನೀವು ನಾನು ಎಲ್ಲಿದ್ದೀನಿ ಅಂತ ಹುಡುಕಿಡ್ರಿ ಸಾಕು. ಅವ್ರು ಸ್ಪಷ್ಟ ಹೇಳ್ತಾರೆ, ದೇವರ ಕಂಡಿಯನೆಂಬ ಭಾವಕ್ಕೆ ಹೋಗ್ಬಿಡ್ರಿ ನೀವು. ಯಾರು ನನ್ನ ಸ್ವರೂಪ ಅರಿಯೋದ ಕಡೆ ಗಮನ ಕೊಟ್ರಿ, ಅದರ ಕಡೆ ನಿಮ್ಮ ಅರಿವನ್ನು ಬಳಸ್ಕೊಂಡ್ರೆ ಅದೇ ಅಖಂಡ ಅರಿವು ನೋಡ ಅಖಂಡೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಮಗೆ ಈ ಸಂಸ್ಕೃತಿ, ಈ ಹಳೆಯ ಸಂಪ್ರದಾಯದ ಸನಾತನ ಸಂಸ್ಕೃತಿಯ ನೆನಪುಗಳು ಏನದಾವಲ್ಲ, ಅಷ್ಟು ಬೇಗ ಹೊರಗೆ ಹೋಗೋದಿಲ್ಲರು. ಹಂಗೆ ಅಚ್ಚುತ್ಕೊಂಡವು. ಹೆಂಗಿದು, ಮೊದ್ಲವ್ರು ಹಿಂಗೆ ಹೇಳ್ಯಾರ, ಇವ್ರು ಹಿಂಗೆ ಹೇಳಕತ್ತಾರೆ, ಹೆಂಗಿದು ಕಾಮಕ್ರೋಧಗಳನ್ನ ನಿಗ್ರಹಿಸಬೇಕು ಅಂತ ಹೇಳಿದ್ರು, ವಿಷಯಗಳು ನಿಮಗೆ ವಿರೋಧಿಗಳಂತ ಹೇಳಿದ್ರು. ಶರಣರು ಬೈತಾರೆ ಅದನ್ನು, ಅಲ್ಲಮ್ಮ ಪ್ರಭುಗಳೇ ಬೈತಾರೆ. ವಿಷಯಾದಿಗಳು, ಇಂದ್ರಿಯಗಳು, ಅದನ್ನ ಕೊಂದ ಪಾಪ ನಿನಗೆ ತಲೆಯಿತ್ತು ಗುಹೇಶ್ವರ. ಅವುಗಳನ್ನ ಪಾಪ ಅಂತೇಳಿ ಅವು ಒಳಗಡೆ ಮುದುಡಿ ಸತ್ತೋದವಲ್ಲ, ಅದರ ಪಾಪ ನಿನಗೆ ಸಂದತೆ ಅಂತ ಹೇಳ್ತಾರೆ ಅಲ್ಲಮರು. ಯಾರಿಗೆ? ದೇವನಿಗೆ. ಆತ ಸೃಷ್ಟಿ ಮಾಡಿದ್ದು ಒಂದು ಉದ್ದೇಶಕ್ಕೆ ಸೃಷ್ಟಿ ಮಾಡಿದಾನೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೇನದವಲ್ಲ, ಇವುಗಳನ್ನ ಬಳಸುವ ರೀತಿ ತಿಳ್ಕೊಂಡ್ರೆ ಅವು ಯಾವ ಸಹಿತ ವರ್ಜ್ಯ ಅಲ್ಲ. ಆತ ತಾನು ಸೃಷ್ಟಿ ಮಾಡಿದ್ದನ್ನೇ ಭಕ್ತನ ಮೂಲಕ ಉಣ್ಣೋದಕ್ಕಾಗಿನೇ ಇಲ್ಲಿ ಮನುಷ್ಯನ ಕಾಯವಾಗಿ ಬಂದಿದ್ದಾನೆ. ನೆನ್ಪಿಟ್ಟಬಹುದು. ಆತನನ್ನ ಈ ಕಾಯದ ಮೂಲಕ ನಾನು ಉಣಿಸ್ಬೇಕೇ ಹೊರತು ಆತನನ್ನು ಉಪವಾಸ ಕೆಡಂಗೆ ಕಳಿಸಬಾರದು. ಶರಣರು ಅದನ್ನು ಕಲಿಸಿದ್ರು. ಅಂದಂದಿಗೆ ಬಂದವರೆಲ್ಲರೂ ಅಂದಂದೇ ಹೋದರು. ಕರೆಯದೆ ಬಂದದ ಹೇಳದೆ ಓದುದ ನಾರ ಬರೆಯರಲ್ಲ, ಅಂದಂದಿಗೆ ಬಂದವರು ಅಂದಂದಿಗೆ ಹೋದರು. ಗುಹೇಶ್ವರನೆಂಬ ಲಿಂಗ ಉಣ್ಣದೆ ಓದುದ ನಾರು ಅರಿಯರಲ್ಲ. ನನ್ನೊಳಗೆ ದೇವರನ್ನ ದಿನ ಉಪವಾಸ ಕೆಡುವಿನಿ ಅಂದರು ನಮಗೊಬ್ರಿಗೂ ಗೊತ್ತಿಲ್ಲ. ಆತನನ್ನು ಉಣಿಸ್ಬೇಕಾದ್ರೆ ಅದಕ್ಕೆ ಮಾರ್ಗ ತೋರಿಸ್ತಾರೆ. ಆ ಮಾರ್ಗಗಳೇ ಅಷ್ಟಾವರಣಗಳು. ಆಗ ಮಾರ್ಗಗಳೇ ಪಂಚಾಚಾರಗಳು, ಆ ಮಾರ್ಗಗಳೇ ಷಟ್ಸ್ಥಳಗಳು. ನೀನು ಬಂದು ನನಗೆ ಉಣಿಸಪ್ಪ ಅಂತೇಳಿ ಒಂದು ಜಾಗದಾಗ ನಿಂತ್ಕೊಂಡಾನ, ನಿನಗೊಂದು ಜಾಗ ಮಾಡಿಕೊಟ್ಟಾನ. ಆಚಾರಲಿಂಗವಾಗಿ ಬಂದನ, ನೀನು ಬಾರಪ್ಪ ಇಲ್ಲಿ ಭಕ್ತ ಸ್ಥಳದಾಗ ಬಂದು ನಿಂತುಕೋ, ನಾನು ನಿನಗಲ್ಲಿ ಸಿಗ್ತೀನಿ, ನಾನು ನೀನು ಇಬ್ಬರು ಕೂಡಿ ಪ್ರಸಾದ ಮಾಡೋಣ. ಮಹೇಶ ಸ್ಥಳಕ್ಕೆ ಬಂದಾನ, ಅಲ್ಲಿ ನಮ್ಮನ್ನ ಮಹೇಶ ಸ್ಥಳದಾಗ ನಿಲ್ಸಾನ, ತಾನು ಗುರುಲಿಂಗವಾಗಿ ಬಂದಾನ. ನಮಗೆ ಇನ್ನೊಂದು ಸ್ಥಳ ವೃದ್ಧಿ ಮಾಡಿದ, ಪ್ರಸಾದಿ ಸ್ಥಳ ಮಾಡಿದ, ಅಲ್ಲಿ ಬಂದು ಶಿವಲಿಂಗವಾಗಿ ನಿಂತ್ಕೊಂಡ. ಏನಾದರೂ ನನಗೆ ಕೊಡ್ತಾನೇನೋ, ತಿನ್ನಿಸ್ತಾನೇನೋ, ಉಣಿಸ್ತಾನೇನೋ ಅಂತ. ಇದೇ ರೀತಿ ಪ್ರಾಣಲಿಂಗಿಯಾಗಿ ಜಂಗಮಲಾಗಿ ನಿಂತ, ಶರಣ ಸ್ಥಳದಲ್ಲಿ ಬಂದು ನಿಂತು ಪ್ರಸಾದ ಲಿಂಗವಾದ. ಈ ರೀತಿ ನನ್ನೊಳಗೆ ಆಗ್ತಕ್ಕಂಥ ಆ ಪರವಸ್ತು ಏನಿದೆಯಲ್ಲ, ಅದನ್ನು ಅರಿಯೋದಕ್ಕಾಗಿ ಕೊಟ್ಟದ್ದು ಶರಣ ತತ್ವ. ಇದು ಎಷ್ಟು ಶ್ರೇಷ್ಠರು ಶರಣ ಜೀವಿಗಳಂದ್ರೆ ನೆನ್ಪಿಟ್ಕೋಬೇಕು. ನಾವು ಎಷ್ಟು ಪುಣ್ಯವಂತರಂತ ನೆನ್ಪಿಟ್ಕೊಳ್ರಿ. ಈ ತತ್ವ ಹರಿಹರ ಬ್ರಹ್ಮ ಇಂದ್ರ ದೇವಾನು ದೇವತೆಗಳಿಗೆಲ್ಲ ಸಿಕ್ಕಿದ್ದಿಲ್ಲ. ನಿನ್ನೇನು ಚರ್ಚೆ ಆಯ್ತು ಈ ವಿಷಯ. ಅವ್ರಿಗೂ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ಒಳಗೆ ಹುಡುಕಕ್ಕೆ ಹೋಗ್ಲಿಲ್ಲ, ಹೊರ ಹುಡುಕಕ್ಕೆ ಹೋದ್ರು. ಒಳಗೆ ಹುಡುಕ್ಬೇಕಾದ್ರೆ ಏನು ಸಮಸ್ಯೆ ಐತೆ ಅಂತ ಹೇಳಿದ್ರೆ, ನನ್ನ ಆವರಣ ಏನಾಗಿತ್ತು, ಇಲ್ಲಿ ತನುವಿಗೆ ಮನಕ್ಕೆ
ಭಾವಕ್ಕೆ ಆದಂಥ ಆವರಣ ಮಾಯಾವರಣ ತಿಕ್ಕೊಳ್ಳೋದಕ್ಕೆ ಸೂತ್ರ ಬೇಕಲ್ಲ. ಅವ್ರ ಹತ್ರ ಸೂತ್ರ ಎಲ್ಲೈತಿ? ನಿನ್ನೆ ಹೇಳಿದ್ರಲ್ಲ ಕರಿವೀರ್ ಶೆಟ್ರು, ಆ ಮಾಯೆ ಯಾವುದೋ ಒಂದು ಕೆಸರಲ್ಲ ಹಿಂಗೆ ತೊಳ್ಯಾಕ, ಯಾವುದೋ ಒಂದು ನೀರನ್ನ ಮುಳುಗಿಬಿಟ್ರೆ ಹೋಗೋದಲ್ಲ ಅದು. ಆತನ ಬೆಳಕಿನಿಂದನೇ ತೊಳ್ಕೋಬೇಕು ಅದನ್ನ. ಆತ ನಿರ್ಮಾಣ ಮಾಡಿದ್ದದು. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಶಿವಯೋಗದಲ್ಲಿ ಆತನ ಬೆಳಕನ್ನ ಪಶ್ಚಿಮ ಚಕ್ರದಿಂದ ಕರ್ಕೊಂಡು ಬಂದು ಭಾವಕ್ಕೆ ತಂದು, ಮನಕ್ಕೆ ತಂದು, ಕಂಗಳಿಗೆ ತಂದು, ಕರಸ್ಥಲಕ್ಕೆ ತಂದು, ಕರಸ್ಥಲದಿಂದ ಇಂದ್ರಿಯಗಳಿಗೆ ವಿಸ್ತರಿಸಿಕೊಂಡು ಆ ಬೆಳಕನ್ನ ಒಳಗೆ ತಗೊಂಡು ಏನ್ ಮಾಡ್ತಾ ಇದೀವಿ, ಆ ಬೆಳಕನ್ನ ಬಿತ್ತಿಗೊಂತೀವಿ. ಆ ಬೆಳಕಿನಲ್ಲಿ ಇಂದ್ರಿಯಗಳನ್ನ ಬೆಳಕು ಮಾಡಿ ನನ್ನ ಸ್ವರೂಪದ ದರ್ಶನ ಕಡೆ ಹೋಗ್ತೀವಿ. ನನ್ನ ಸ್ವರೂಪದ ದರ್ಶನ ಆದಂಗಲ್ಲ, ಆ ದೇವ ತಾನೇ ನಮ್ಮ ಸಮೀಪ ಬರ್ತಾನೆ. ಈ ವಿಷಯದಲ್ಲಿ ನಾವು ನಿನ್ನೆ ಇದಾಗಬೇಕಾದ್ರೆ ನಾವು ಮೊದಲು ಏನಾಗಬೇಕು, ಸ್ಥೂಲ ತನುವಿಗೆ ಆತ ಹೆಂಗೆ ನಿಂತ್ಕೊಂಡಾನೆ ಹೇಳ್ತಾರ ಅವರು, ಎಲ್ಲೆಲ್ಲಿ ನಿಂತಾರಂತ ಗುರುಸಿದ್ಧ ದೇವರು. ಸ್ಥೂಲ ತನುವಿಗೆ ಹೆಂಗಾಗಿದ್ದಾನೆ, ಗುರುವಾಗಿ ಬಂದು ನಿಂತ, ಅರಿವೇ ಗುರುವಾಗಿ ಬಂದು ನಿಂತ ಸ್ಥೂಲ ತನುವಿನಲ್ಲಿ. ಸೂಕ್ಷ್ಮ ತನುವಿನಲ್ಲಿ ಸುಜ್ಞಾನಿ ಲಿಂಗವಾಗಿ ಬಂದು ನಿಂತ, ಕಾರಣ ತನುವಿನಲ್ಲಿ ಸ್ವಾನುಭಾವಿ ಜಂಗಮವಾಗಿ ಬಂದು ನಿಂತ. ನಮಗೆ 8 ತನುಗಳು ನೆನಪದವ್ರಿ. ನಮಗೆ ಗೊತ್ತಿರೋದು ಒಂದೇ ತನು. 4 ತಾಸಿಗೊಮ್ಮೆ ಹಾಕೋದೈತಲ್ಲ, ಅದಕ್ಕೆ 4 ತಾಸಿಗೊಮ್ಮೆ ಹಾಕೋದೈತಿ. ಮತ್ತು ಇನ್ನೊಂದು 2ನೇ ತನು ಐತಲ್ಲ, ಅದಕ್ಕೆ ಏನು ವಿಷಯ ಕೊಟ್ಟರು ಸಾಲವಲ್ದು. ಅದಕ್ಕೆ ಮೊಬೈಲಿಂದ ವಿಷಯ ಕೊಡಕತ್ತೀವಿ, ಟಿವಿಲಿಂದ ಕೊಡಕತ್ತೀವಿ, ಒಂದು ಕಡೆ ನಿಲ್ಲಾರ್ದಂಗೆ ಓಡ್ತಾ ಇದ್ದೀವಿ ಅದಕ್ಕೆ ಆಹಾರ ಕೊಡೋದಕ್ಕೆ, ಮನಸ್ಸಿಗೆ ಆಹಾರ ಕೊಡೋದಕ್ಕೆ ಓಡಾಕತ್ತೀವಿಲ್ರಿ. ಭಾಳದ್ರಿ ಎರಡ ಗೊತ್ತಿರೋ, 3ನೇದು ಭಾವ ಐತಲ್ಲ ಅದು ಗೊತ್ತೇ ಇಲ್ಲ ನಮಗೆ. 8 ತನುಗಳಲ್ಲಿ 2 ತನು ಸ್ವಲ್ಪ ಪರಿಚಯ ಇದೆ, 3ನೇ ತನು ಇಲ್ಲ. ಅಲ್ಲಿ 4ನೇದು ನಿರ್ಮಲ ತನು ಅಂತೈತಿ, ಆನಂದ ತನು ಅಂತೈತಿ, ಚಿದ್ರೂಪ ತನು ಅಂತೈತಿ, ಚಿನ್ಮಯ ತನು ಅಂತೈತೆ, ಚಿತ್ಪ್ರಕಾಶ ತನು ಅಂತೈತೆ. 8 ತನುಗಳಿಂದ ಈ ಕಾಯ ಆಗಿದೆ ಶರಣರೇ, ಸಾಮಾನ್ಯ ತನು ಅಲ್ಲ ಇದು. 8 ತನುಗಳಿಂದ ನಿರ್ಮಿತವಾದ ಕಾಯದಲ್ಲಿ ಆತ 8 ಮುಖವಾಗಿ ಬಂದು ಒಳಗಡೆ ನಿಂತುಕೊಂಡಿದ್ದಾನೆ. ಸಾಕಾರದಲ್ಲಿ ಗುರುವಾಗಿ ಬಂದು ನಿಂತುಕೊಂಡಿದ್ದಾನೆ, ಅರಿವೇ ಗುರು. ಹಾಗಾದ್ರೆ ಈ ಸಾಕಾರದ ಕಾಯವನ್ನ, ಸ್ಥೂಲ ಕಾಯವನ್ನ ಹೆಂಗ್ ಬೆಳೆಸ್ಕೊಂಡಿದ್ದೀವಿ ನಾವು? ಅಲ್ಲಿಂದ ನಿನ್ನೆ ಸ್ಟಾರ್ಟ್ ಆಯ್ತು. ಅಲ್ಲಿ ಗುರು ಬೇರೆ, ಇಲ್ಲಿ ಬೇರೆ. ಆ ಗುರು ಹೆಂಗಂತಂದ್ರೆ, ನೀನು ಬಂದು ಜ್ಞಾನ ನಿನಗೆ ಬೋಧನೆ ಮಾಡಿದ್ದೀನಪ್ಪ, ನೀನು ಹಿಂಗಿರು, ಸದಾ ಗುರುವಿನ ಸೇವೆ ಮಾಡ್ಕೊಂತಿರು, ನಿನಗೆ ಪುಣ್ಯ ಬರ್ತತಿ, ನಿನಗೆ ಮುಂದಿನ ಜನ್ಮದಲ್ಲಿ ಮುಕ್ತಿ ಆಗಿಬಿಡ್ತತಿ. ಇದು ಅವರ ಬೋಧನೆ. ನಮ್ಮ ಬೋಧನೆ ಹಂಗಲ್ಲ. ನಿನ್ನೊಳಗಿನ ಅರಿವೇ ಗುರು ಏನಿದಾನಲ್ಲ, ಅದನ್ನು ವಿಕಾಸ ಮಾಡ್ಕೋಬೇಕಾಗಿದೆ ನೀನು. ಎದ್ರ ಮೂಲಕ? ಅರಿವೇ ಗುರು ಐತಲ್ರಿ, ಮತ್ತೆ ಹೊರಗಿನ ಗುರು ಬೇಕು ಅನ್ನೋ ಮಂದಿನೂ ಜಾಸ್ತಿ ಆಗ್ಯಾರ ನಮ್ಮಲ್ಲಿ. ಏನು ಹೇಳಬೇಕಿದು? ತಪ್ಪದು ಆ ಮಾರ್ಗಗಳು. ನಂಗೆ ಒಂದು ಕಡೆ ಯಾವುದೇ 8 ಅಷ್ಟಾವರಣ ತತ್ವಗಳನ್ನು ಒಮ್ಮುಖ ಮಾಡಿದರೆ ತಪ್ಪಾಗುತ್ತೆ. ಅವು ಕೇವಲ ನಿರಾಕಾರ ಅಲ್ಲ, ಕೇವಲ ಸಾಕಾರ ಅಲ್ಲ, ಸಾಕಾರ ನಿರಾಕಾರದ ಸಂಬಂಧದಲ್ಲಿ ಆವಿರ್ಭವಿಸಿದ ಅಪ್ಪಟ ತತ್ವಗಳವು. ಆ ಗುರು ಬೇಕು. ಆ ಗುರುವಿನಿಂದ ಇಷ್ಟಲಿಂಗ ಪಡೆದು ಆತನಿಂದ ಬೋಧನೆಯನ್ನ ಮಾಡಿ, ಯಾಕಂದ್ರೆ ಆತ ಆಗಲೇ ಎಲ್ಲವನ್ನ ಅನುಭವಿಸಿ ಬಂದಿದ್ದಾನೆ. ಹೇಳ್ತಾನೆ, ನೋಡ್ತಮ್ಮ, ನೀನು ಹಿಂಗೋದ್ರೆ ಆಗಲ್ಲ, ನೀನು ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲಪ್ಪ, ನೀನು ಮಾಡ್ತಾ ಇದ್ದೀ, ವ್ಯಾಪಾರಕ್ಕೆ ಹೋತಿ ದಿನ ಮೋಸ ಮಾಡ್ತಾ ಇದ್ದಿ, ನೌಕರಿಗೆ ಹೋತಿ ದಿನ ಲಂಚ ತಿಂತ ಇದ್ದಿ, ಒಕ್ಕಲ್ತನ ಮಾಡ್ತೀವಿ, ಒಂದು ದಿವಸ ಶ್ರದ್ಧೆಯಿಂದ ಒಕ್ಕಲ್ತನ ಮಾಡಿಲ್ಲ. ಹಿಂಗಾದ್ರೆ ನಿನಗೆ ದೇವರ ಒಲಿಮೆ ಆಗಾದ್ರೆ ಹೆಂಗಾಗತ್ತಪ್ಪ? ಕಷ್ಟಗಳು ಬರ್ತಾವ. ಅದಕ್ಕೆ ನೀನು ಏನು ಮಾಡು? ಪೂಜೆ ಮಾಡು. ನೀನು ದೇವನ ಸ್ವರೂಪನದೀಯ. ನಿನ್ನೊಳಗೆ ಆ ಗುರು ಮಾರ್ಗದರ್ಶನ ಮಾಡೋದಕ್ಕೆ ಸತತ ನಿಂತಿದ್ದಾನೆ. ನಾನು ಒಂದು ಆ ಸೂತ್ರ ಮಾಡಿ ಕೊಡ್ತೀನಿ ಅಂತೇಳಿ ಅದನ್ನು ಹೇಳಿ ಆ ಗುರು ಆ ಲಿಂಗದೊಳಗೆ ಅಡಗುತ್ತಾನೆ. ಆ ಲಿಂಗದೊಳಗೆ ಅಡಗುವ ಸಾಮರ್ಥ್ಯ ಇದ್ದರೆ ಮಾತ್ರ ಅವನು ಗುರು. ಗುರು ನಿರಾಕಾರವಾದಡೆ ಸಂದೇಹಿಸಲಿಲ್ಲ. ಆ ರೀತಿ ದೀಕ್ಷೆ ತಗೊಂಡ್ಮೇಲೆ ನಾವೇನ್ ಮಾಡಿದ್ವಿ? ಆ ಗುರುತತ್ವವನ್ನ ಪಾಲಿಸ್ತಿದೀವಿ. ನನ್ನ ಎದುರಿಗೆ ಏನು ಬಂದರೂ ಸಹಿತ ಎಲ್ಲವೂ ಸಹಿತ ಜಂಗಮ ಸ್ವರೂಪ. ಈ ರೀತಿ ಪ್ರಕ್ರಿಯೆ ಮಾಡಕತ್ತಿದ ಕೂಡಲೇ ಏನಾಗುತ್ತೆ? ಗುರು ಏನಿದ್ನಲ್ಲ ಒಳಗಡೆ ಅರಿವಾದ ಗುರು
ಮೊದಲನೇ ಅಷ್ಟಾವರಣ ಅದು ವಿಕಾಸ ಆಗಕ್ಕೆ ಪ್ರಾರಂಭ ಆತೈತಿ. ಆವಾಗ ನಿಮ್ಮಿಂದ ಒಳ್ಳೆ ಅನುಭವಗಳು ಸಿಗ್ತವೆ, ಒಳ್ಳೆ ಮಾತುಗಳು ಸಿಗ್ತವೆ, ಬದುಕಿಗೆ ಬೇಕಾದಂಥವೆಲ್ಲ ಸಿಗ್ತವೆ. ಆ ಕಾರಣಕ್ಕೆ ಅದನ್ನು ನಿನ್ನೆ ಗುರುತತ್ವ ಆಯಿತು. ಆ ಗುರುತತ್ವ ಆದಮೇಲೆ ಆ ಗುರು ಒಳಗಡೆ ನಿಲ್ಲೋಕತ್ತಿದ ಕೂಡಲೇ ಅದರ ಇನ್ನೊಂದು ಸ್ವರೂಪವೇ ಏನಂದರೆ ಲಿಂಗ. ನಾನು ಇನ್ನು ಹೇಳ್ಕೊಂತ ಹೋದ್ರೆ ಮತ್ತೆ ನಿಮ್ಗೆ ವಿಷಯಕ್ಕೆ ಬರಲಿಲ್ಲ ಅಂತ ಅಬ್ಜೆಕ್ಷನ್ ಮಾಡಬೇಡ್ರಿ. ಯಾಕಂದ್ರೆ ಈ ಓಸು ಅದರ ಮೇಲೆ ಡಿಪೆಂಡ್ ಆಗ್ಯವು. ಪಾದೋದಕ ಪ್ರಸಾದ ಇದ್ರ ಮೇಗಿರೋದ್ರಿಂದ ನಾನು ಇಲ್ತಾನ ತೊಗೊಂಡು ಹೊಂಟೀನಿ. ಅಲ್ಲಿ ಏನಾಗ್ತಾ ಇದೆ, ಆ ಲಿಂಗ ಅಲ್ಲಿ ನೆಲೆ ನಿಲ್ತೈತಿ. ಲಿಂಗ ಹಾಗಾದ್ರೆ ಈಗೇನಾಗೈತೆ ರೀ, ಗುರು ನಮ್ಮೊಳಗೆ ಗುರು ಇಲ್ಲೇನಂತ ಕೇಳ್ಬೋದು ನೀವು. ನನ್ನೊಳಗೆ ಗುರು ಇಲ್ಲೇನೋ ಐತಿ. ನಿನ್ನ ಅಂಗ ಅಶುದ್ಧವಾಗಿರೋದ್ರಿಂದ ಅದು ತೋರಿ ತೋರಿ ಅಡಗ್ತಾ ಇದೆ. ಅದು ನಿನಗೆ ಅವಶ್ಯಕತೆ ಬಂದಾಗ ಹಿಂಗೆ ತೋರ್ತತೆ, ಮತ್ತೆ ಹೋಗಿ ಅಡಗಿಬಿಡ್ತದೆ, ನಿನ್ನ ಕೈಗೆ ಸಿಗಲ್ಲ. ಯಾವಾಗ ಅರಿವು ತೋರಿ ಅಡಗ್ತೋ ಅಲ್ಲಿ ಬಂದು ಮರೆವು ಪ್ರವೇಶ ಮಾಡ್ತದೆ. ಅರಿವು ಹೋಗಿ ಮರೆವು ಪ್ರವೇಶ ಮಾಡಿದ ಕೂಡಲೇ ಇನ್ನು ಶುರು ನಾವು ಅಂಗಭಾವ, ನಾನು ಅಂಥವನು, ನಾನು ಇಂಥವನು, ನಾನು ಇವ್ರಿಗಿಂತ ಶ್ರೇಷ್ಠ, ಅವನಿಗಿಂತ ಶ್ರೇಷ್ಠ, ನಾನು ಅವನು 10 ಕೋಟಿ ಗಳಿಸಿದ್ರೆ ನಾನು 20 ಕೋಟಿ ಗಳಿಸೀನಿ. ಇದು ಮರೆವು. ಇದು ಲಿಂಗ ನೆಲೆ ನಿಲ್ಲಲ್ಲ. ಗುರು ಯಾವಾಗ ಅಖಂಡ ಆಗಿಲ್ವೋ ಲಿಂಗ ನೆಲೆ ನಿಲ್ಲಲ್ಲ. ಲಿಂಗ ನೆಲೆ ನಿಲ್ಲದಿದ್ದರೆ ಜಂಗಮವಿಲ್ಲ. ಜಂಗಮ ಅಂದ್ರೆ ಏನು? ಲಿಂಗದ ಒಡಲಲ್ಲಿರುವಾತ ಜಂಗಮ, ಲಿಂಗದ ಬೀಜವೇ ಜಂಗಮ. ಜಂಗಮ ಇಲ್ಲ. ಜಂಗಮ ಅಂದ್ರೆ ಏನು? ಶಿವನ ಸ್ವರೂಪ ಅದು. ಕಾರಣ ತನುವಿನಲ್ಲಿ ಸ್ವಾನುಭಾವಿ ಜಂಗಮನಾಗಿ ನಿಂತ್ಕೊಂಡಿದ್ದಾನೆ. ಆತ ನಿನ್ನ ಕೈ ಹಿಡ್ಕೊಂಡ್ಬಿಡ್ತಾನೆ, ಬಾ ನನ್ನ ಜೊತೆಗಿದಿ, ಬಾ ನೀನು ಅಂತ ಸದ್ಭಾವವನ್ನು ನಾವು ಇಟ್ಕೊಂಡ್ರೆ, ಭಾವ ಹೆಂಗಿರ್ಬೇಕು ನಮ್ದಂದ್ರೆ, ನನಗೆ ಗೊತ್ತಿರಬೇಕು ನನ್ನ ಸ್ವರೂಪ ಏನಂತೇಳಿ. ನನ್ನ ಸ್ವರೂಪ ಏನು, ನೀವ್ಯಾರು ಅಂತ ಕೇಳಿದ್ಬಿಟ್ಟೆ ನಾವು ಹೇಳ್ತೀವಿ. ನಾವು ಇಂಥವ್ರ ಮನೆಯವರು, ಇಂಥವ್ರ ಗಂಡ, ಇಂಥವ್ರ ಹೆಂಡತಿ, ಇಂಥ ಶ್ರೀಮಂತರು, ಬಡವರು, ಇವೆಲ್ಲ ಹೇಳ್ತೀವಿ. ನಿಜವಾಗಿ ನಾನು ಅದೇನಾ? ಭಾವದಲ್ಲಿ ಇದೆಲ್ಲ ಇಟ್ಕೊಂಡದಕ್ಕೆ ಹಂಗೆ ಹೇಳ್ತೀವಿ ನಾವು. ಸ್ವಲ್ಪ ಏನಾದರೂ ನಮ್ಮ ಈ ಅಸ್ತಿತ್ವಕ್ಕೆ ಯಾರಾದರೂ ಚ್ಯುತಿ ತಂದ್ರೆ, ಬಾ ನಿನ್ನ ಹೊರಗೆ ನೋಡ್ಕೊಂಬಿಡುತ್ತೆ ನಾನು ಅಂತ. ನೀನೇವನೋ ಮನುಷ್ಯ ಸರಿಗಿಲ್ಲ, ನನ್ನ ಜೀವ ಭಾಳ ತೊಲಸ ಮಾಡಕತ್ತಿ, ಬಾ ನೀನು ಹೊರಗೆ, ಬಾ ನೀನು. ನಮಗೆ ದಿನ ನಡೆದವಲ್ರು. ಯಾರನ್ನ ನೋಡೋದು, ಯಾರನ್ನ ಬೈಯೋದು, ಯಾರನ್ನ ಸ್ವೀಕಾರ ಮಾಡೋದು, ಎಲ್ಲವೂ ನಿಂದೇ ರೂಪ. ಈ ರೀತಿ ಆದಾಗ, ಸ್ವಾನುಭಾವಿ ಜಂಗಮ ಆದಾಗ ಮುಂದೇನಾಗ್ತತೆ, ನಿರ್ಮಲ ತನುವಿನಲ್ಲಿ ಆ ಕರುಣಾಮೃತ ಪ್ರಸಾದ ಏನು ಸಿಗ್ತೈತಲ್ಲ, ಅದು ಪಾದೋದಕ. ನಿರ್ಮಲ ತನುವಿನಲ್ಲಿ ಪಾದೋದಕ. ನೀನು ಜಂಗಮ ಆಗುವವರೆಗೆ ನಿನಗೆ ಪಾದೋದಕ ಇಲ್ಲ. ಗೊತ್ತಿರ್ಬೇಕು ನಮಗಿದು. ಜಂಗಮ ಆಗೋದಂದ್ರೆ ಏನಂದ್ರೆ, ಇಲ್ರಿ ನಾವು ಹೋಗಿ ಯಾರ ಜಂಗಮರು ಸಿಕ್ಕರು ಹೋಗಿ ನಮಸ್ಕಾರ ಮಾಡಿಬಿಟ್ವಿ, ಮತ್ತೆ ಇದಕ್ಕಿಂತ ಮಾಡೋದು ನಮಗೇನು ಕಲಿಸ್ಯಾರ್ರಿ? ನಮಗೆ ಕಲಿಸಿರೋದು ಇಟ್ಟೇನೆ. ನೀನು ಜಂಗಮನಾಗಬೇಕು. ನಿನ್ನ ಭಾವ ತನುವಿನಲ್ಲಿ ಜಂಗಮ ಸ್ವರೂಪವಾಗಿ ನಿಂತ್ಕೊಂಡಿದ್ದೆ, ಅದು ನೀನು ಜಂಗಮ ಆಗಲೇಬೇಕು. ಅದಕ್ಕೆ ಹೇಳ್ತಾರೆ ಸೂತ್ರವಾಗಿ, ಬಹಳ ಚಂದ ಹೇಳ್ಯಾರ ಈ ಶಬ್ದ. ಈ ಲಿಂಗ ಪೂಜೆ ಮಾಡಕ್ರೆ ಈ ವಚನವನ್ನು ನೆನ್ಪಿಟ್ಕೊಳ್ರಿ ನೀವು. ಆ ಪರವಸ್ತು ನನ್ನೊಳಗೆ ಹೆಂಗೆ ನೆಲೆಸಿದೆ ಅಂದ್ರೆ, ಬಯಲೇ ಅಂಗವಾಗಿ ನಿರ್ವಯಲೇ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ಬಯಲಿಂದ ಅಂಗವಿಲ್ಲದೆ ನಿರ್ವಯಲೆಂಬ ಲಿಂಗ ನಿಶಬ್ದವಾಗಿ ಭಾವಕ್ಕೆ ಬೆರಗಾಯಿತು ನೋಡ. ಝೇಂಕಾರ ನಿಜಲಿಂಗ ಪ್ರಭುವೇ. ಜಕಣ್ಣ ಹೇಳ್ತಾರೆ, ನನ್ನ ಭಾವದೊಳಗೆ ಬಂದು ನೆಲೆಸನ, ಯಾಕಂದ್ರೆ ನನ್ನ ಸ್ವರೂಪದೊಡನೆ ನೆಲೆಸನ. ನನ್ನ ಸ್ವರೂಪ ಏನಂದ್ರೆ ಬಯಲ ಸ್ವರೂಪ ನಂದು. ನೆನ್ಪಿಟ್ಕೊಳ್ರಿ ನೀವು. ನಾವೆಲ್ಲರ ಆಕಾರ ಬೇರೆ 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 ಕಾಣಕತ್ತೀವಲ್ಲ, ಕಪ್ಪು ಕರಗ ಎತ್ತರ ಗಿಡ್ಡ ಮಾಡ ಎಲ್ಲ ನಮ್ಮ ಸ್ವರೂಪವೇ ಬಯಲ ಸ್ವರೂಪ. ನೆನ್ಪಿಟ್ಕೋಬೇಕಿದ್ದು. ಅದೇ ಆಕೃತಿಗೊಂಡು ತಂದೆ ತಾಯಿಗಳ DNA RNA ಇಂಥದ್ದೊಂದು ಸ್ವರೂಪವನ್ನು ಪಡೆದೈತೀವಿ ಅಷ್ಟೇ. ಅದು ಈ ಪ್ರಕೃತಿಕ ಸಂಬಂಧದಲ್ಲಿ ಬೆಳೆದಂತ ಈ ದೇಹನೇ ನಾನು ಅನ್ಕೊಂಡದಕ್ಕನೆ ಇಲ್ಲಿ ಆ ಬಯಲನ್ನು ಬಿತ್ಕೊಳ್ಳಾರ್ದ ಕಾರಣ ಏನಾಗಿದೆ, ಒಳಗಡೆ ಅದರ ಜೊತೆಗೇನೆ ಇದ್ದಂತ ನಿರ್ವಯಲ ಲಿಂಗ ಏನೈತಲ್ಲ, ನಿಶಬ್ದವಾಗಿ ಕುತ್ಕೊಂಡ್ಬಿಟ್ಟದೆ. ಮಾತೇ ಆಡ್ತಾ ಇಲ್ಲ. ಅದು ಎಲ್ಲೈತದು ಮಾತಾಡ್ಲಾರ್ದು? ನನ್ನೊಳಗೆ ಇದೆ. ಆತನ ಮಾತಾಡಂಗೆ ಮಾಡ್ಬೇಕಲ್ಲಪ್ಪ. ಹೆಂಗೆ
ಆತನ ಮಾತಾಡಂಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ನನ್ನ ಬಯಲ ಸ್ವರೂಪವನ್ನು ನನ್ನ ಅಂಗಗಳಿಗೆ ವಿಸ್ತರಿಸಿಕೊಡಬೇಕು. ಆ ವಿಸ್ತರಣೆಯ ಮಾರ್ಗವೇ ಇಷ್ಟಲಿಂಗ. ಆ ಬಯಲನ್ನು ಪಶ್ಚಿಮ ಚಕ್ರದ ಬೆಳಕನ್ನು ತಂದು ಕರಸ್ಥಲಕ್ಕೆ ತಂದು, ಕರಸ್ಥಲದಿಂದ ಕಣ್ಣಿನ ಮೂಲಕ ಇಂದ್ರಿಯಗಳಿಗೆ ವಿಸ್ತಾರ ಮಾಡಿಕೊಂಡಾಗ ಹೆಂಗೆ ಬಯಲು ವಿಸ್ತಾರ ಆಗ್ತೈತೋ ಹಂಗೆ ಆತ ಶಬ್ದ ಮಾಡಕ್ಕೆ ಶುರು ಮಾಡ್ತಾನೆ. ಒಳಗಿರತ್ತ ನಿಶಬ್ದ ಆಗಿದ್ನಲ್ಲ ಮೊದಲು, ನೀವು ಭಕ್ತ ಸ್ಥಳದಲ್ಲಿ ಒಳ್ಳೆ ಕ್ರಿಯೆ ಮಾಡಕತ್ತಿದ್ಗಳೇ ನಾ ಅಂತಾನ. ಏನಂತಾನ? ನಾ. ನೀವು ನ ಅಂದ ಆ ನ ಜೊತೆ ಕೊಡ್ಬೇಕು. ಮಂತ್ರದ ಅನುಸಂಧಾನ ಹೆಂಗೈತಿದ್ದು? ಓಂ ನಾಂ ಅನ್ನೋ ಉದ್ದೇಶ ಏನೈತೆ ಅಂದ್ರೆ ನನ್ನೊಳಗೆ ಇರುವ ಆ ನಿರ್ವಯಲ ಲಿಂಗವನ್ನು ಮಾತಾಡಿಸೋದು. ಭಕ್ತ ಸ್ಥಳದಲ್ಲಿ ಪೂಜೆ ಮಾಡ್ಕೊಂಡ್ವಿ, ನಮ್ಮ ಕಾಯಕವನ್ನು ಶುದ್ಧ ಮಾಡ್ಕೊಂಡ್ವಿ, ಎಲ್ಲಿಯೂ ಕೆಟ್ಟದ್ದನ್ನು ನಾವು ಬಯಸಲೇ ಇಲ್ಲ, ಅನ್ಯರ ಹಣವನ್ನು ಬಯಸಲೇ ಇಲ್ಲ, ಪರಸ ಮಾಡೋಣ, ಮುಂದೆ ಸ್ಥಳಕ್ಕೆ ಬರೋಣ ಅಂತ ಕೇಳಿ. ಏನು ಬುದ್ಧಿವಂತರಿದ್ರಿ, ಏನಿದ್ರಿ, ಏನು ಇಲಕ್ಕ 1100 ವಚನ ಹೇಳಿಬಿಟ್ರು. 8 ದಿವಸ ನಿದ್ದೆನೇ ಮಾಡಲ್ಲ. ಅಲ್ಲ, ಅವ್ರು ಮಾಡೋದಲ್ಲ, ಅನುಭವಿಗಳಿದಾರೆ ಆ ರೀತಿ ತಿಳ್ಕೊಳ್ಳಲ್ಲ. ಮತ್ತು ಬೇರೆ ಅಲ್ಲಿ ನಮಗೆ ಹೇಳ್ತೀನಿ ನಾನು, ಹಂಗಾಗಬಾರ್ದು. ಆ ಶಬ್ದವನ್ನು ನನ್ನ ಆತ್ಮಕ್ಕೆ ಘಾಸಿಯಾಗದಂತ ಒಳಗೆ ತಗೋಬೇಕು. ಯಾಕಂದರೆ 2ನೇ ಹಂತದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಭಾಳ ಅಪಾಯ ಮಾಡ್ತವೆ. ಈಗ ಅಪಾಯ ಮಾಡ್ತವೆ. ಹೊಗಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೊಗಳೋರ ಸಂಖ್ಯೆ ಜಾಸ್ತಿ ಆದ ಕೂಡಲೇ ತಗೊಳ್ಳೋರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ನೆನ್ಪಿಟ್ಕೋಬೇಕದು. ಯಾಕಂದ್ರೆ ಹೊಟ್ಟೆಗೆ ಶುರು ಆಯ್ತು ಅವ್ರಿಗೆ. ನೀಲಕ್ಕೆ 1100 ಹೇಳಿದ್ರೆ ನಾಕೆ ಏನು ದೊಡ್ಡದು ಹೇಳ್ಯಾರ, ಏನು ದೊಡ್ಡ ಸನ್ಮಾನ ಮಾಡಿಬಿಟ್ರ ಅಂತ ಅನ್ನೋರು ಅಲ್ಲ. ಟೀಕೆ ಮಾಡೋರು ಇರ್ತಾರ್ರಿ. ಅವಾಗೂ ಸಹಿತ ಮನಸ್ಸು ಅಲ್ಲಾಡದಂತೆ ಈ 5 ವಿಷಯಗಳಿಗೆ ಎಡೆಗೊಡದಿದ್ರೆ ಮಹೇಶ ಸ್ಥಳಕ್ಕೆ ಬಂದಿವೆ ಅಂತ ಅರ್ಥ. ಅಲ್ಲಿ ಲಿಂಗ, ಅಲ್ಲಿ ಗುರು ಸಂಪೂರ್ಣತೆಯನ್ನು ಪಡಿತಾನೆ, ಅಲ್ಲಿ ಪಾದೋದಕ ಸಮೀಪ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದೇ ರೀತಿ ಜಂಗಮವಾಗಿ ಬಂದು ನಿಂತುಕೊಂಡಾಗ ನಿರ್ಮಲ ತನುವಿನಲ್ಲಿ ಪಾದೋದಕ, ಆನಂದ ತನುವಿನಲ್ಲಿ ಪ್ರಸಾದ, ಕರುಣಾಮೃತ ಪ್ರಸಾದ, ಕೃಪಾ ಪ್ರಸಾದ, ಈ 2 ತನುವಿನಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಆ ಪ್ರಸಾದ ಸಿಕ್ಕಾಗನೇ ನಮ್ಮ ಜನ್ಮದಲ್ಲಿ ಸಂತೃಪ್ತಿ. ನೆನ್ಪಿಟ್ಕೋಬೇಕಿದು. ಬಹುತೇಕ ನಾವು ಸಂತೃಪ್ತಿಯನ್ನು ಎಲ್ಲಿ ಹುಡುಕಕತ್ತೀವಿ ಅಂತ ಹೇಳಿದ್ರೆ ಹೊರಗಡೆ ಹುಡುಕಕತ್ತೀವಿ. ತನು ಪ್ರಸಾದ ಒಳಗಿರಲು ತನು ಹೊರಗಿರಲು ಏನಯ್ಯ ನಿಮ್ಮ ಮನಕ್ಕೆ ಮನನಾಚಲು ಅಂತಾರೆ ಅವ್ರು ಅಲ್ಲಮಪ್ರಭು. ಎಲ್ಲಿಗೆ ಪ್ರಸಾದ? ಪ್ರಸಾದ ಇಲ್ಲಿ ಕಣ್ಣಿಗೆ ಕಂಡದ್ದು ತಗೊಂಡ್ರೆ ಪ್ರಸಾದ ಏನದು? ನಾವು ಪ್ರಸಾದಕ್ಕೆ ಎಷ್ಟು ಸೀಮಿತ ವ್ಯಾಖ್ಯಾನವನ್ನು ಮಾಡಿಬಿಟ್ಟಿವಿ ಅಂದರೆ ಅದು ಅರ್ಥನೇ ಆಗಿಲ್ಲ ನಮಗೆ. ಪಾದೋದಕ ಅಂದ್ಬಿಟ್ರೆ ಇಷ್ಟು ದಿವಸ ಪಾದೋದಕದ ಚರ್ಚೆ ಹೆಂಗೆ ಮಾಡಿವಿ ನಾವು? ಪಾದೋದಕದ ಸಬ್ಜೆಕ್ಟ್ ಯಾರಿಗಾನ ಕೊಡ್ತೀವಿ ನಾವು ಅಂತ ಅಂದ್ಕೊಳ್ಳಿ, 20 ಕಮ್ಮಡಿದಾಗ ಸ್ವಾಮಿ ನನಗೆ ಬೇಡ್ರಿ, ನನಗೆ ಬೇಡ್ರಿ, ನೀನು ಬೇಡ್ರಿ. ಯಾಕಂದ್ರೆ ವಿವಾದಾಸ್ಪದ ಐತ್ರಿ ಅದು. ಎಲ್ಲೈತಿ ವಿವಾದ? ಎಲ್ಲಿದೆ ವಿವಾದ? ಕೆಲವು ಮಂದಿ ಕಾಲು ತೊಳ್ಕೊಬಾರ್ದು ಅಂತಾರ್ರಿ, ಕೆಲವು ಮಂದಿ ಲಿಂಗದ ಮ್ಯಾಗ ಮಾತ್ರ ಎರಿಬೇಕಂತಾರ್ರಿ, ಕೆಲವು ಮಂದಿ ಅದನ್ನ ಬೇಡ ಬೇಡ ಅಂತ ತೆಗೆದಿಟ್ಟಾರ್ರಿ. ಯಾರು ಹೇಳೋ ಅವಶ್ಯಕತೆ ಇಲ್ಲ. ವಚನಗಳು ಏನು ಹೇಳ್ಯಾವೋ ಅದನ್ನು ಪಾಲಿಸ್ಬೇಕು ನಾವು. ನೆನ್ಪಿಟ್ಕೋಬೇಕಿಲ್ಲ. ಇದಕ್ಕಾಗಿನೇ ಈ ಪಾದೋದಕ ಕೊಟ್ಟುಗಳೇ ಎಲ್ಲರೂ ಅಲ್ಲಂದರೆ ಈ ಸಲ ಅದಕ್ಕೆ ನಾನು ಕೊಳ್ಳಿಬಿಡ್ತದೆ. ಆ ಕಾರಣಕ್ಕೆ ಪಾದೋದಕ ಅಂತಕ್ಕಂಥ ಈ ವಿಷಯದ ಬಗ್ಗೆ ಈಗ ಬರೋಣ. ಮತ್ತು ಅದಕ್ಕಾಗಿ ನಾವು ಇಲ್ಲಿ ತನಕ ಪಾದೋದಕ ಹೆಂಗೆ ತಗೊಂಡಿವಿ ಅಂದರೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಒಳಗೆ ತೊಳೆಯದೆ ಹೊರಗೆ ತೊಳೆದು ಕುಡಿಯುತ್ತಿರ್ತಾರಯ್ಯ. ಒಳಗೆ ತೊಳೆಯದೆ ಹೊರಗೆ ತೊಳೆದೇ ಕುಡಿಯುತ್ತಿರ್ತಾರಯ್ಯ. ಪಾದೋದಕ ಪ್ರಸಾದವನ್ನು ಅರಿಯದೆ ಬಂದ ಬಟ್ಟೆಯಲ್ಲಿ ಮುಳುಗುತ್ತಿದ್ದಾರೆ ಗುಹೇಶ್ವರ. ಹೆಂಗ್ ಬಂದಿದ್ರು ಹಂಗ ಮುಳುಗಿ ಸತ್ತೋಗ್ತಾರೆ ಇವ್ರು ಅಂತ. ಸ್ವಾಮಿಗಳ ಮನೆಗೆ ಬರ್ತಾರೆ. ನಾನೊಂದು ಮೊನ್ನೆ ಅಭಿಯಾನದಾಗ ಹೋಗೋ ಸ್ವಾಮಿಗಳು ಬಂದರು ಒಂದು ಮನೆ, ಅವ್ರ ಜೊತೆಗೆ ಹೋಗಿದ್ದೆ ನಾನು. ಮನೆಗೆ ಕರ್ಕೊಂಡು ಹೋದರು. ಆ ಸ್ವಾಮಿಗಳು ಬಂದು ಕರ್ಕೊಂಡು ಪಾದ ಪೂಜೆ ಮಾಡಿದರು. ಇವ್ರು ಏನು ಮಾಡಿಸ್ಕೊಂಡ್ರು, ಅವ್ರು ಏನು ಮಾಡಿದ್ರು ಇವರಿಗೆ ಗೊತ್ತು. ಹೊರಗೆ ಬಂದರು, ಏನು ಪಾದ ಪೂಜೆ ಅಂದರೆ ಏನು ಬೋಧನೆ ಇಲ್ಲ, ಏನಿಲ್ಲ. ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಏನೋ ಕಾವ್ಯ ಹಾಕ್ಕೊಂಡು ಬಂದನಂತ ಪಾದ ತೊಳೆದ್ಬಿಟ್ರು. ಪಾದ ಪೂಜೆ, ಪಾದೋದಕ ಕೊಡೋದು ಅಂತಕ್ಕಂಥದ್ದು ಎಂಥದಂದರೆ ಕೆಲವ್ರು ಹೇಳ್ತಿರ್ತಾರೆ, ಕೆಲವರು
ಇವನು ನಮ್ಮ ಶಿಷ್ಯ, ಇವನು ಪಾದೋದಕ ನನ್ನ ಕಡೆಯಿಂದ ತಗೊಂಡ ಅವನು. ಇದು ಪಾದೋದಕ ಅಲ್ಲ, ಅದು ತೆಗೆದುಕೊಳ್ಳುವವ ಮತ್ತು ಕೊಡುವವ ಇಬ್ಬರ ಭಾವದಲ್ಲಿ ಪರವಸ್ತುವಿನ ನೆಲೆ ನಿಲ್ಲದೆ ಇದ್ರೆ ಅದು ಪಾದೋದಕವೇ ಅಲ್ಲ, ಅದು ಕೇವಲ ನೀರು. ಕೊಡುವವನಲ್ಲಿ ಅಹಂಕಾರ, ತೆಗೆದುಕೊಳ್ಳುವವನಲ್ಲಿ ಉಪೇಕ್ಷೆ ಎರಡೂ ಇದ್ರೆ ಅದು ಪಾದೋದಕ ಅಲ್ಲ. ಗೊತ್ತಿರ್ಬೇಕಿದ್ವಿ. ಅದಕ್ಕೆ ಒಳಗೆ ತೊಳೆದು ಆತನ ಪ್ರೀತಿ ಮಾಡಿಸೋದ್ರ ಸಲುವಾಗಿ ಹೊರಗೆ ತೊಳೆದು ಬಿಟ್ಟಿವಿ. ಆದರೆ ಅದು ಅಲ್ಲ ಅಂತ ಹೇಳ್ತಾರೆ. ಅದು ಅಲ್ಲ, ಅದು ಗೊತ್ತಾಯ್ತಲ್ಲ ಈಗ ನಮ್ಗೆ. ಪಾದೋದಕ ಇದು ಅಲ್ಲ. ಹಾಗಾದ್ರೆ ಪಾದೋದಕ ಹೆಂಗ್ ಬಂತು ಅಂತಂದ್ರೆ ಅದಕ್ಕೂ ಉತ್ತರ ಕೊಡ್ತಾರೆ. ಅದು ಪಾತಾಳಾದಿ ಅಖಿಳ ಕೋಟಿ ಬ್ರಹ್ಮಾಂಡ ಗರ್ಭೀಕರಿಸಿಕೊಂಡಿದ್ದ ಪರಿಪೂರ್ಣ ತತ್ವವೇ ಪಾದೋದಕ. ಪರಿಪೂರ್ಣ ಪಾದೋದಕ ಹೆಂಗಂದ್ರೆ ಶಿವನ ಸ್ವರೂಪವೇ ಆ ಪಾದೋದಕ. ಹೇಳ್ತಾರೆ ಕಾಡಸಿದ್ದೇಶ್ವರ ಹೇಳ್ತಾರೆ ಈ ಮಾತನ್ನ, ಪರಿಪೂರ್ಣ ತತ್ವವೇ ಪಾದೋದಕ ಅಂತಕ್ಕಂಥದ್ದು. ಮತ್ತು ಪಾದೋದಕ ತಗೊಳ್ಳೋದು ಹೆಂಗೆ ಹೇಳ್ತಾರೆ ಅಂದ್ರೆ, ಜಲವಿಲ್ಲದ ಜಲದಲ್ಲಿ ಪಾದಾರ್ಚನೆ ಮಾಡಿದರೆ ಆ ಮಾಡಿದ ಪಾದೋದಕವೇ ನಿಜ ಪದವಯ್ಯ. ಜಲವಿಲ್ಲದ ಜಲದಲ್ಲಿ, ನೆನ್ಪಿಟ್ಕೊಳ್ರಿ ಶಬ್ದ ಏನ್ ಬಳಸ್ತಾರೆ ನೋಡ್ರಿ. ಹೌನ್ರಿ, ಈಗಲ್ರಿ ಆ ಜಲ ಏನೈತಲ್ಲ, ಆ ಜಲ ನೀರೇ ಬೇಕಿಲ್ಲ ಅಂತ ಪಾದೋದಕ ತಗೊಳಕ್ಕೆ. ಯಾಕಂದ್ರೆ ಶಿಷ್ಯನ ಒಳಗಡೆ ಇರುವ ಪರಮನ ಆ ಶಿವನ ನೆಲೆ ಈತನಿಗೆ ಕಂಡೈತೆ, ಗುರುವಿನೊಳಗಿರುವ ಪರಮಾತ್ಮನ ನೆಲೆ ಆತ ಕಂಡೈತೆ. ಇಬ್ಬರು ಒಂದು ಭಾವದಲ್ಲಿ ಕೂಡಿದ್ದಾರೆ. ಅಲ್ಲಿ ನೀರು ಎದಕ್ಕೆ ಬೇಕಾಗಿದ್ರಿ? ಎಷ್ಟು ಸುಂದರ ಹೇಳ್ಯಾರ ನೋಡ್ರಿ ಪಾದೋದಕ ಅಂದ್ರೆ. ಆ ಕಾರಣಕ್ಕೆ ಜಲವಿಲ್ಲದ ಜಲದಲ್ಲಿ ಪಾದೋದಕ. ಹಾಗಾದ್ರೆ ಈ ಪಾದೋದಕ ಎಲ್ಲಿತ್ತು ಅಂದ್ರೆ ನಮ್ಮೆಲ್ಲರೊಳಗೂ ಇದ್ದದ್ದು, ಒಳಗಿದ್ದದ್ದು. ಈಗಾಗಲೇ ಹೇಳಿದೆ ನಾನು, ನನ್ನ 5 ಮುಖಗಳಲ್ಲಿ ಇರ್ತಕ್ಕಂಥದ್ದು ಪಾದೋದಕ. ದೇವನನ್ನ ತಲುಪಲು ಮಾರ್ಗ ಯಾವುದಂದ್ರೆ ಈ 5 ಮುಖಗಳು: ಗುರು, ಲಿಂಗ, ಜಂಗಮ, ಪಾದೋದಕ ಮತ್ತು ಪ್ರಸಾದ. ಶಿವನಿಗೆ 5 ಮುಖವಿಪ್ಪುದನ್ನೆಲ್ಲರೂ ಬಲ್ಲರಲ್ಲದೆ ಭಕ್ತನಿಗೆ 5 ಮುಖವಿಪ್ಪುದನ್ನಾರು ಬಲ್ಲರಲ್ಲ. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದಕ ಒಂದು ಮುಖ, ಪ್ರಸಾದ ಒಂದು ಮುಖ. ಇಂದು 5 ಮುಖವುಳ್ಳ ಸದ್ಭಕ್ತನೇ ಸಾಕ್ಷಾತ್ ಪರಶಿವನೇ ನೋಡ ಅಖಂಡೇಶ್ವರ. ಎಲ್ಲಿ ತಂಗದ್ರ ಪಾದೋದಕ? ನನ್ನ 5 ಮುಖಗಳಲ್ಲಿ ನಾನು ನೋಡ್ಕೊಳ್ಬೇಕಾದಂತ 4ನೇ ಮುಖ ಪಾದೋದಕ, 5ನೇ ಮುಖ ಪ್ರಸಾದ. ಎಲ್ಲೈತದು? ಸದ್ಭಕ್ತನಲ್ಲಿ. ಸದ್ಭಕ್ತ ಎಲ್ಲಿದ್ದಾನೆ ಅಣ್ಣವರೇ? ಸದ್ಭಕ್ತ ಎಲ್ಲಿದ್ದಾನೆ ಗೊತ್ತಿರ್ಬೇಕು ನಮಗೆ. ಸದ್ಭಕ್ತ ಅಂದ್ರೆ ಯಾರು ನೋಡ್ರಿ. ಪರವಸ್ತು ಸೃಷ್ಟಿಯನ್ನ ಮಾಡುವಾಗ ಅನಾದಿಯಲ್ಲಿ ಶರಣನಾಗಿ ಆದಿಯಲ್ಲಿ ಲಿಂಗಾನುಭಾವಿಯಾಗಿ ಈ 2ರ ಸೂತ್ರವನ್ನ ಇಟ್ಟು ಅಲ್ಲಿ ಸದ್ಭಕ್ತ ಅಂತಕ್ಕಂಥ ಸೃಷ್ಟಿಯನ್ನ ಮಾಡಿ ಒಳಗಿಟ್ಟೈತೆ ನಮ್ಮೆಲ್ಲರೊಳಗ ಆ ಭಕ್ತನ ನೆಲೆ ಇದೆ. ಆ ಭಕ್ತನ ನೆಲೆಗೆ ಅನಾದಿ ಶರಣ ಸಂಪರ್ಕ ಇದ್ದಾನೆ. ಆದ್ರೆ ನಾನು ಭಕ್ತನಾಗಿ ತಯಾರಾಗಲಾರ್ದಕ್ಕನೇ ಆತ ಸುಮ್ಮನೆ ಕೂತ್ಕೊಂಡಾನೆ. ಇಷ್ಟೇ, ನನ್ನೊಳಗೆ ಇದ್ದಾನೆ. ಭಕ್ತ ಅಂದ್ರೆ ಸಾಮಾನ್ಯ ಅನ್ರಿ, ನಾವು ಭಕ್ತರ್ರಿ, ನಾವು ಆ ಮಠದ ಭಕ್ತರು, ನಾವು ಈ ಮಠದ ಭಕ್ತರು, ನಾವು ಈ ಸ್ವಾಮಿಯವ್ರ ಭಕ್ತರು. ಈ ಭಕ್ತಿ ಅಲ್ಲ, ನೇರವಾಗಿ ಪರಶಿವನ ಭಕ್ತಿ. ಕನೆಕ್ಟಿವಿಟಿ ನಮ್ದು ಹೆಂಗೈತೆ? ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಭಕ್ತರ ಅಲ್ಲಾಗಬೇಕಾಗಿದೆ. ನನ್ನೊಳಗಿನ 5 ಮುಖಗಳನ್ನ ವಿಕಾಸ ಮಾಡ್ಕೊಂಡ್ಬಿಟ್ರೆ ನಾನೇ ಪರಶಿವ ಅಂತಕ್ಕಂಥದ್ದು ಷಣ್ಮುಖ ಶಿವಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಇದಾದ್ಮೇಲೆ ಈ ಪಾದೋದಕದ ಬಗ್ಗೆ ಹೇಳುವಾಗ, ಪಾದೋದಕ ಹೆಂಗ್ ಹುಟ್ಟಿತು ಅಂತ ಅನ್ನೋದ್ರ ಬಗ್ಗೆನೂ ಬಹಳ ಅದ್ಭುತವಾದಂಥ ಮಾತಿದೆ. ಹುಟ್ಟಿದ್ದು ಹೆಂಗ್ ಹುಟ್ಟಿತು ಪಾದೋದಕ ಈ ಸೃಷ್ಟಿ ಮಾಡುವಾಗ ಅಂತೇಳಿ ಹೇಳ್ತಾರೆ. ಅಲ್ಲಮರು ಹೇಳ್ತಾರೆ ಈ ಮಾತನ್ನ. ಅಲ್ಲಮ ಪ್ರಭುಗಳು ಹೇಳ್ಯಾರದನ್ನ ಏನಂತ, ಇದು ಒಂದು ವಚನ ನೆನ್ಪಿಟ್ರಿ ನೀವು ಬಹಳ. ಅಂದೊಮ್ಮೆ ಧರೆಯ ಮೇಲೆ ಉದಕವಿಲ್ಲದಂದು ಕೆಳಗಿಂಕೆ ಪಾದವ ನೀಡಿದೆಯಲ್ಲ ಬಸವಣ್ಣ.
ಸೃಷ್ಟಿ ಮಾಡಿದ್ಮೇಲೆ ನೀರಿದ್ದಿಲ್ಲಂತೆ, ಇಲ್ಲಿ ಉದಕ ಇದ್ದಿಲ್ಲಂತೆ. ಆವಾಗ ಬಸವಣ್ಣ ಪಾದ ಇಕ್ಕಿದಂತೆ. ಧರೆಯ ತಾಗಿದ ಪಾದ ದಿಗಿಲನೆ ಎತ್ತಲು ಭುಗಿಲೆದ್ದು ಉದಕವೆದ್ದು ನಿಮ್ಮ ಉರಸ್ಥಲಕ್ಕೆ ಬಾರದೆ. ಕಾಲಿಟ್ಟುಕೊಳ್ಳೆ ಕಾಲಿಗೆ ಎತಿಗಣ್ಣಂತೆ ಆ ನೀರು ಉರಸ್ಥಲಕ್ಕೆ ಬಂತಂತೆ. ಈ ಸಮುದ್ರಗಳೆಲ್ಲ ಹುಟ್ಟಿದ್ದಂಗೆನೆ. ಯಾರು ಎಲ್ಲಿ ಹುಟ್ಟಿದವು? ಬಸವಣ್ಣನ ಪಾದದಿಂದ. ಗೊತ್ತಾಯ್ತು ನೋಡ್ರಿ, ಬಸವಣ್ಣನ ನಾವು ಎಲ್ಲಿ ತಂದಿದ್ರಿ? ಈತ ನಮ್ಮ ಶಿಷ್ಯ, ಈತನಿಗೆ ನಾವು ದೀಕ್ಷೆ ಕೊಟ್ವಿ. ಎಲ್ಲಿ ಬಸವಣ್ಣ, ಎಲ್ಲಿ ನಮ್ಮ ವ್ಯಾಖ್ಯಾನ? ಅದಕ್ಕಾಗಿ ಕನಲಿ ಎದ್ದು ಅಂಕೆಗೆ ನಿಂದು ನೋಡಲು ಸಪ್ತ ಸಾಗರಗಳೆಲ್ಲವೂ ನಿಮ್ಮ ಕಿರುಪಾದದಲ್ಲಿ ಅಡಗವೇ ಬಸವಣ್ಣ. ಬಸವಣ್ಣನ ಕಿರುಪಾದದಲ್ಲಿ ಸಪ್ತ ಸಾಗರಗಳಿದಾವೆ. ಇದು ಯಾರು ಸಾಮಾನ್ಯರು ಹೇಳಲ್ಲ, ಅಲ್ಲಮ್ಮ ಹೇಳ್ತಾ ಇದ್ದಾರೆ. ಅದನ್ನೆಂದು ಕೊಡಬಹುದು, ಅದನ್ನೆಂದು ಕೊಡಬಹುದು. ನಮ್ಮ ಗುಹೇಶ್ವರ ಲಿಂಗಕ್ಕೆ ನಿಮ್ಮ ಪಾದೋದಕವೇ ಮಜ್ಜನ ಕಾಣ ಸಂಗನ ಬಸವಣ್ಣ. ಏನ್ರಿ ಬಸವಣ್ಣನವರ ವ್ಯಾಪ್ತಿ ನೋಡ್ರಿ ಹೆಂಗಿದೆ. ಈ ರೀತಿ ಅದು ಹುಟ್ಟಿದ್ದು. ಮತ್ತು ಪಾದೋದಕ ಯಾಕೆ ತಗೋಬೇಕು ಅಂತ ಅನ್ನೋದ್ರ ಬಗ್ಗೆನೂ ನಮ್ಮ ಮೋಳಿಗೆ ಮಾರಯ್ಯನವ್ರು ಚಂದ ಹೇಳ್ತಾರೆ. ಇಡೀ ಸೃಷ್ಟಿಗೆ ನಾವು ಇಲ್ಲಿ ತನಕ ನಮ್ಮ ಸೃಷ್ಟಿಯ ಜನರ ದೇವ್ರನ್ನ ಹೆಂಗ್ ಮಾಡಿದ್ರಂದ್ರೆ ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರ ಇವರೆಲ್ಲರೂ ದೇವತೆಗಳು. ನಿನ್ನೆನೆ ಬಂತ ಆ ವಿಷಯ. ಅವ್ರ್ಯಾರು ಶರಣ ತತ್ವದ ಪ್ರಕಾರ ದೇವತೆಗಳು ಅಲ್ಲ, ದೇವತೆಗಳೇ ಅಲ್ಲ. ಯಾಕಂತ ಹೇಳಿದ್ರೆ ಮಾಯಾವರಣದ ಈ ಸೃಷ್ಟಿಯಲ್ಲಿ ನಮ್ಮನ್ನ ಮತ್ತೆ ಮಾಯಾವರಣದಲ್ಲಿ ಉಳಿಸೋದಕ್ಕೆ ಮಾಡಿದಂತ ಅವರೆಲ್ಲರ ಕಾರ್ಯಕರ್ತರು ಅವರಷ್ಟೇ. ಇಲ್ಲೇ ಇರಬೇಕವ. ಜೈಲಾಗ ಬಿದ್ದಾನ, ಅಲ್ಲಿ ಸೂಪರಿಂಟೆಂಡೆಂಟ್ ಇರ್ತಾನ, ಅಲ್ಲಿ ಊಟ ಕೊಡೋನು ಇರ್ತಾನ, ಕಾಯವನು ಇರ್ತಾನ, ಕೆಲಸ ಕೊಡೋನು ಇರ್ತಾನ, ವಾಸ ಮಾತ್ರ ಜೈಲು. ಅದೇ ರೀತಿ ಬ್ರಹ್ಮ, ವಿಷ್ಣು, ರುದ್ರ, ಸದಾಶಿವ, ಈಶ್ವರ ಇವರು 5 ಜನ ನಮ್ಮನ್ನ ಈ ಮಾಯಾವರಣದ ಜೈಲಿನಲ್ಲಿ ಇರೋದಕ್ಕೆ ಮಾಡಿದಂಥ ವ್ಯವಸ್ಥೆಗಳು. ನಮ್ಮ ಶರಣರು ಅದಕ್ಕೆ ಹೇಳ್ತಾರೆ, ಪಾದೋದಕ ಪಾದ ತೀರ್ಥವ ಕೊಂಡಲ್ಲಿ ಬ್ರಹ್ಮಂಗೆ ಹೊರಗು. ಬ್ರಹ್ಮನ್ ಹಿಡಿತದಾಗ ಇರಂಗಿಲ್ಲ ನಾವು ಅವಾಗ. ಆತನ ಕಾಲನ ಮಿತಿ ನಮಗೆ ಯಾವುದು ತಟ್ಟೋದೇ ಇಲ್ಲ. ಪ್ರಸಾದವ ಕೊಂಡಲ್ಲಿ ವಿಷ್ಣುವಿಂಗೆ ಹೊರಗು. ಮಹದ ಒಳಗ ನರಿದಲ್ಲಿ ರುದ್ರಂಗೆ ಹೊರಗು. ಇಂತಿ ಭಾವ ಭೇದವನರಿದೆ ಹುತ್ತವ ಬಡಿದರೆ ಸರ್ಪ ಸಾಯಬಲ್ಲುದೇ ಅಯ್ಯ. ತಪಸ್ ಮಾಡ್ಕೊಂಡು ಕುಂತ್ಕೊಂಡಿರಲ್ಲ, ದೇಹ ದಂಡಿಸ್ಕೊಂತ ಕುಂತೀರಿ. ತಪಸ್ಸು ಮಾಡಿ ಹುತ್ತ ಬಡದ್ರ ಒಳಗೆ ಹಾವು ಸಾಯ್ತೈತೇನು? ನಿಮ್ಮ ಇಂದ್ರಿಯ ಗುಣಗಳನ್ನ ಸಾಯಿಸ್ತಾರೆ ಅಂತ ಹೇಳ್ತಾರೆ. ಈ ರೀತಿ ಪಾದೋದಕ ಬಹಳಷ್ಟು 11 ಗಂಟೆ ಆಯಿತು. ಇನ್ನು ಪ್ರಸಾದ ತತ್ವ ಇರೋದ್ರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಲ್ಲ. ಅದಕ್ಕಾಗಿ ಈ ಪಾದೋದಕ ನಾವು ಹಸರಿನ ಜಡಭಕ್ತರು ಪಾದೋದಕ ಹೆಂಗೆ ತಗೊಂತು ಅಂದರೆ, ಜಂಗಮಕ್ಯರಿಗೆ ಪಾದ ಪ್ರಕ್ಷೋಲನೆ ಮಾಡಿ ಪಾದೋದಕ ಧರಿಸುತ್ತಿಪ್ಪರು ಆವದು ಕ್ರಮದವೆಂದಡೆ ಅದು ನೀರು ಅಲ್ಲ, ಅದಕ್ಕೆ ಪಾದೋದಕ ನನ್ನ ಭಾವದ ಸಂಬಂಧದಲ್ಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನು ದಶವಿಧ ಪಾದೋದಕಗಳು. ಹೌದ್ರಿ, ನಾವು ಹಿಂಗೆ ಪಾದೋದಕ ತಗೊಂಡ್ಬಿಟ್ವಿ, ಅದು ಕೆಲಸ ಮಾಡ್ತೇನೋ ಅಂತ ಕೇಳಿದರೆ ಇಲ್ಲ. ಗುರುಲಿಂಗ ಜಂಗಮ ತತ್ವಗಳನ್ನ ವಿಕಾಸ ಮಾಡಿದ ನಂತರ ಈ ಇಂದ್ರಿಯಗಳಿದಾವಲ್ಲ, ಇಂದ್ರಿಯಗಳ ಜೋಡಣೆ ಆಗ್ಬೇಕಾಗಿದೆ ಒಳಗಡೆ. ಪಾದೋದಕ ಉತ್ಪತ್ತಿ ಆಗಿದೆ ಅಲ್ಲಿ. ಏನ್ ಹೇಳ್ತಾರೆ ನೋಡ್ರಿ, ಪಾದೋದಕ ಆಗೋದಕ್ಕಿಂತ ಮುಂಚೆ 5 ಸ್ಟೆಪ್ಸ್ ಅದಾವ. ಮೊದಲು ಇದು ನೇತ್ರೋದಕ ಆಗ್ಬೇಕು. ನೇತ್ರೋದಕ ಅಂದ್ರೇನು? ನನ್ನ ನೇತ್ರ ಒಳಗಿನ ಶಿವನೇತ್ರದ ಜೊತೆಗೆ ಸೇರ್ಬೇಕದು. ಇಲ್ಲಿ ನನ್ನ ನೇತ್ರ ಏನ್ ನೋಡಕತ್ತೈತೆ? ಯಾವುದು ಚಂದ ಆಹಾರ ಸಿಗಕತ್ತೈತಿ, ಯಾವುದು ಚಂದ ರೂಪ ಸಿಗಕತ್ತೈತಿ, ಇದನ್ನೇ ನೋಡಕತ್ತೈತಲ್ಲ. ಅದಕ್ಕಾಗಿ ಷಡುವರ್ಣದ ಸಂಬಂಧವ ಪವಿತ್ರ ಅಪವಿತ್ರವ ನೋಡಿ ಮಹಾಪವಿತ್ರವ ಮಾಡಿ ನೇತ್ರದ ಕೈಯಲ್ಲಿ ಲಿಂಗ ನೇತ್ರಕ್ಕೆ ಅರ್ಪಿಸುವಲ್ಲಿ ನೇತ್ರೋದಕವು. ಲಿಂಗದ ಕಾಯ ಒಳಗೊಂದೈತೆ ಅಂತ ಹೇಳಿನಲ್ಲ, ಅದಕ್ಕೂ ಕಣ್ಣುಗಳಿದಾವೆ.
ಆ ಕಣ್ಣುಗಳೇ ಈ ಕಣ್ಣುಗಳಿಗೆ ಸಂಬಂಧ ಇದ್ದಾವೆ, ನೆನ್ಪಿಟ್ಕೋಬೇಕು. ಆ ಕಣ್ಣುಗಳಿಲ್ಲದೆ ಇದ್ರೆ ಈ ಕಣ್ಣು ಕಾಣ್ತಿರ್ಲಿಲ್ಲ. ಆದ್ರೆ ಆ ಸಂಬಂಧ ಹೆಂಗೈತೆ ಅಂದ್ರೆ ತೋರಿ ಅಡಗ್ತೈತಿ ಸಂಬಂಧ. ಇಲ್ಲಿ ಸಾಧಕ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನನ್ನ ಈ ನೇತ್ರವನ್ನು ಶಿವಯೋಗ ಮಾಡಿ 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 ಆ ಸ್ವರೂಪ ದರ್ಶನ ಕಂಡು ಪ್ರತಿಯೊಬ್ಬರೊಳಗೆ ಅದನ್ನು ನೋಡ್ತಾನೆ ನೇತ್ರನ. ಆದ್ರೂ ಅಲ್ಲೆಲ್ಲಿ ಒಂದಿಷ್ಟು ಅಪವಿತ್ರ ಇಣುಕ್ತಿರ್ತದೆ. ಆ ಅಪವಿತ್ರವನ್ನು ಸರಿಸಿ ಮಹಾಪವಿತ್ರ ಮಾಡಿ ಆ ನೇತ್ರಕ್ಕೆ ಸಂಬಂಧ ಪಡ್ತಾನೆ. ಈ ನೇತ್ರ ಮತ್ತು ಆ ನೇತ್ರ ಕೂಡಿದ್ರೆ ಆಗ್ತಕ್ಕಂಥದ್ದೇ ನೇತ್ರೋದಕ. ಎಲ್ಲಿ ಆಗ್ಬೇಕಂದ್ರೆ ನನ್ನೊಳಗಾಗ್ಬೇಕಿಲ್ರಿ. ನನ್ನ ಕಣ್ಣು ನೇತ್ರೋದಕ ಆಗ್ಬೇಕ ಇಲ್ಲ? ನೇತ್ರದಿಂದ ನಾನು ಪಾದೋದಕ್ಕೆ ತಗೋಬೇಕ ಇಲ್ಲ ಹೇಳ್ರಿ? ಅದಾಗಲಿ ತನ್ನ ಪಾದೋದಕ ಇಲ್ಲ. ಪಾದೋದಕ್ಕೆ ಹೊರಗೈತೆ ಅಂತ ತಿಳ್ಕೊಂಡ್ಬಿಟ್ಟಿವಿ, ಅದಕ್ಕೆ ಹೊರಗೆ ಕುಡಿಯೋದ ಕಲ್ತ್ಬಿಟ್ಟಿವಿ ನಾವು. ಇದು ಮಾಡೋದಾಗದಲ್ಲ. ಕಣ್ಣನ್ನು ಶುದ್ಧಿ ಮಾಡ್ಕೋಬೇಕಾದ್ರೆ ಸಾಮಾನ್ಯ ಐತೆ. ಕಣ್ಣು ಮನಸ್ಸಿನ ಆಧೀನದಲ್ಲಿದೆ. ಇಲ್ಲಿ ಇದ್ದಾಗ ಒಂದು ನಮೂನೆ ಇರುತ್ತೆ, ಕೆಳಗಿಳಿದು ಹೋದ್ಗಳೇ ಒಂಥರ ಆತತಿ, ಪ್ರಸಾದದ ಮನೆಗೆ ಹೋದ್ರೆ ಒಂಥರ ಆತತಿ, ಮನೆಗೆ ಹೋದ್ಗಳೇ ಒಂಥರ ಆತತಿ ಅಲ್ವ? ಆದರೆ ಸಾಧಕ ತನ್ನ ಕಣ್ಣನ್ನ ಒಳಗಿನ ಆ ಶಿವಕಾಯದ ಕಣ್ಣಿನೊಡನೆ ಜೋಡಿಸಿದರೆ ನೇತ್ರೋದಕ. ಇನ್ನು ಶಬ್ದ, ಕೇಳುವ ಶಬ್ದ ಕುಶಬ್ದವನ್ನರಿದು ಮಹಾಶಬ್ದದಲ್ಲಿ ವರ್ತಿಸಿ ಶ್ರೋತ್ರದ ಕೈಯಲ್ಲಿ ಲಿಂಗ ಸ್ತೋತ್ರಕ್ಕೆ ಅರ್ಪಿಸುವುದೇ ಶ್ರೋತ್ರೋದಕ. ಕಿವಿಗೆ ಬಂದ್ರೆ ಈಗ ಕಿವಿ ಶಬ್ದಗಳನ್ನು ದಿನಾ ಕೇಳ್ತಾ ಇದೆ. ಇದು ನಮ್ಮೆಲ್ಲರಿಗೆ ಬರೋಂಥದ್ದು. ಒಳ್ಳೆ ಶಬ್ದ ಬೀಳ್ತಾವ, ಕೆಟ್ಟ ಶಬ್ದ ಬೀಳ್ತಾವ, ಟೀಕೆ ಶಬ್ದಗಳು ಬೀಳ್ತಾವ, ಏನೇನೋ ಬೀಳ್ತಾವಲ್ಲ. ಈ ಶಬ್ದಗಳನ್ನ ಶಬ್ದ ಕುಶಬ್ದ ಅನ್ನಂದ ಎರಡು ಭಾಗ ಮಾಡಿ, ಇವೆರಡನ್ನ ಮೀರಿ ಮಹಾಶಬ್ದ ಏನೈತಲ್ಲ, ನನ್ನ ಮೂಲ ಶಬ್ದ ಏನೈತಲ್ಲ ನಿಶಬ್ದ, ಅದರೊಳಗೆ ನಿಲ್ಲಬೇಕು ಹೋಗಿ. ಆವಾಗ ಈ ಶ್ರೋತೃ ಒಳಗಿನ ಕಾಯದ ಶ್ರೋತ್ರದೊಡನೆ ಸಂಬಂಧ ಆಗತ್ತೆ. ಇದು ಶ್ರೋತ್ರೋದಕ. ಇದು ಯಾವ ಲಿಂಗಕ್ಕೆ ಅರ್ಪಿತ ಆಗುತ್ತೆ? ಶ್ರೋತ್ರೋದಕ ಪ್ರಸಾದ ಲಿಂಗಕ್ಕೆ ಅರ್ಪಿತ ಆಗ್ತೈತಿ. ಗೊತ್ತಾಗುತ್ತಾ? ಇದು ಎರಡನೇದು. ಇನ್ನು ಮೂರನೇದು ಘ್ರಾಣದಿ ಮೂಗಿಗೆ ಬಂದ್ರವರು ಗಂಧ ಸುಗಂಧವನ್ನರಿದು ವರ್ತಿಸಿ ಪ್ರಾಣದ ಕೈಯಲ್ಲೂ ಲಿಂಗ ಪ್ರಾಣಕ್ಕೆ ಅರ್ಪಿಸಿದಲ್ಲಿ ಘ್ರಾಣೋದಕವು. ಮೂಗು ವಾಸನೆ ಹಿಡಿತೈತಿದು. ವಾಸನೆ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ವಸ್ತುವಿನ ಕೆಟ್ಟ ಮತ್ತು ಇದ್ರ ವಾಸನೆ ಅಂತ ತಿಳ್ಕೊಂಡಿವಿ. ಏನೇನು ಕೊಳತದ್ದು ಬಿದ್ದಿರ್ತದೆ, ನಾರ್ತದೆ, ಅದು ವಾಸನೆ ಅಂತ ತಿಳ್ಕೊಂಡಿವಿ. ಅದು ಒಂದೇ ವಾಸನೆ ಅಲ್ಲ. ಈ ಮೂಗಿನ ನೆನ್ಪಿಟ್ಕೊಳ್ರಿ ನೀವು. ಕಣ್ಣಿನ ಮೂಲಕ ಒಂದು ರೂಪವನ್ನ ಕೆಟ್ಟ ರೂಪ ಭಾವದಲ್ಲಿ ನೋಡಿದ್ರೆ ಅಂದ್ರೆ ಆ ವಾಸನೆ ಏನಾದ್ರೂ ಉಳ್ಕೊಂತಂದ್ರೆ ಅದು ಮೂಗಿನಾಗ ಉಳ್ಕೊಳ್ಳೋದು. ಒಂದು ರೂಪ ಕಂಡ್ಬೇಕು. ಸಾಧಕರಲ್ಲರಿಗೆ ಹೇಳ್ರಿ ನೀವು, ಸಾಧಕರಿಗೆ ಕಾಣಲಿಕ್ಕೆ ಅನ್ನೋದು. ಆ ರೂಪ ಮನಸ್ಸಿನಲ್ಲಿ ಅಚ್ಚೊತ್ತಿ ಬಿಡು. ಇದನ್ನು ಪಡೆಯಲೇಬೇಕೆಂಬ ಹಂಬಲ ಉಂಟಾಯ್ತು. ಆದರೆ ಹೊರಗಡೆ ಅದನ್ನ ಪ್ರಕ್ರಿಯೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಒಳಗಡೆ ಏನಾಯ್ತು, ವಾಸನಾ ರೂಪವಾಗಿ ಒಳಗಡೆ ಉಳ್ಕೊಂಡ್ತಿ. ಅದೇ ಈ ವಾಸನೆ. ಅದು ಮೂಗೆ, ಅದಕ್ಕೆ ಮೂಗು ಸಂಬಂಧ. ಶಬ್ದದ ಮೂಲಕ ಒಂದು ಶಬ್ದ ಬರುತ್ತೆ. ಯಾರೋ ಒಂದು ಕೆಟ್ಟ ಶಬ್ದ ಬೈತಾರೆ, ಆ ಶಬ್ದ ಒಳಗೆ ಹೋಗ್ತದೆ, ಒಳಗಡೆ ಘಾಸಿ ಮಾಡೈತೆ. ಅದು ಘಾಸಿ ಮಾಡಿದ ಶಬ್ದ ಅದೇನು ಮಾಡ್ತೈತೆ ಅಂದ್ರೆ ಒಳಗೆ ಉಳ್ಕೊಂಡು ಪ್ರತಿಕಾರ ತಗೊಳ್ಳೋಕ್ಕೆ ಕಾಯ್ತಾ ಇರುತ್ತೆ ಯಾವಾಗಲೂ ಅಲ್ವಾ? ಈ ಶಬ್ದವನ್ನ ಹೆಂಗ್ ಮಾಡ್ಬೇಕಂತಂದ್ರೆ ಆ ಶಬ್ದವನ್ನ ಶಬ್ದ ಕುಶಬ್ದಗಳ ಮೇಲೆ ಭಿನ್ನ ಮಾಡಿ ನೋಡಿ ಅದನ್ನು ಸ್ವೀಕಾರ ಮಾಡಿ ಪವಿತ್ರ ಶಬ್ದ ಮಾಡಿ ಕೊಡಬೇಕು ಆ ಒಳಗಿನ ಕಿವಿಗೆ. ಒಳಗಿನ ಕಿವಿಗೆ ಇವು ಯಾವ ಬೇಕಾಗಿಲ್ಲ. ನಮ್ಮ ಕಿವಿನೇ ನಾವು ಇನ್ನು ಬಳಸ್ಕೊಳಕತ್ತೀವಿ. ಹೊಗಳಿದ ಕೂಡಲೇ ಉಬ್ಬುತ್ತೀವಿ, ತೆಗಳಿದ ಕೂಡಲೇ ಕುಗ್ಗುತ್ತೀವಿ. ಇದಾಗುತ್ತಲ್ಲ. ನಿಲುವು ಹೆಂಗಿದೆ ನೋಡ್ರಿ ಶರಣರದು. ಮತ್ತು ಇನ್ನು ಘ್ರಾಣದ್ದಾಯ್ತು, ವಾಸನೆ ಇಷ್ಟೆಲ್ಲ ಬಂತು ನೋಡ್ರಿ, ವಾಸನೆಗಳು ಇಟ್ಕೊಂಡು. ಮತ್ತು ಈ ವಾಸನೆ ಮೂಗಿಗೂ ಗುದಕ್ಕೂ ಸಂಬಂಧ ಮಾಡ್ಯಾರ ನೋಡ್ರಿ. ಮೂಗು ಜ್ಞಾನೇಂದ್ರಿಯ ಆದ್ರೆ ಗುದ ಕರ್ಮೇಂದ್ರಿಯ, ಅಪಾನ ವಾಯು ವಾಯುವೇಂದ್ರಿಯ. ಇದ್ರ ಕೆಲಸ ಏನು? ಗುದದ ಕೆಲಸ ಏನು? ದಿನ ಉಂಡದ್ನ ಹೊರಗಾಗ್ತಾ ಇದೆ ಅಷ್ಟೇ. ಉಂಡದ್ದೇನಷ್ಟ ಹೊರಗಾಗ್ತೈತ್ರಿ, ಹೌದಿಲ್ರಿ? ಸೂಕ್ಷ್ಮ ವಾಸನೆಗಳನ್ನು ಹೊರಗಾಕೈತೀನಿ. ಇದು ಮನಸ್ಸಿನಾಗ ಯಾವುದೋ ಸೇರ್ಕೊಂಡತ್ತಪ್ಪ, ಇವಂದು ಹಣ ಹೊಡಿಬೇಕು ನಾನು ಅಂತ ಒಳಗೆ ವಾಸನೆ ಸೇರ್ಕೊಂಡ್ಬಿಡತ್ತೆ, ಹೊರಗೆ ಹಾಕೈತೆ ಅದೆಲ್ಲನ. ಈ ನಾಸಿಕಕ್ಕೆ
ಅಪಾನ ವಾಯುವಿಗೆ ಹಂಗೆ ಟ್ರೈನಿಂಗ್ ಕೊಡ್ಬೇಕಂತಾರ ಅವರು. ಶಿವಯೋಗ ಹಂಗೆ ಟ್ರೈನಿಂಗ್ ಕೊಡಿಸ್ತೈತೆ. ವಾಸನೆಗಳನ್ನೆಲ್ಲ ಕಿತ್ತಿ ಬಿಸಾಕ್ತೈತೆ ಅವಾಗ. ಬರೀ ವಾಸನೆ ಅಂದರೆ ಬರೀ ಇದೇ ವಾಸನೆ, ವಸ್ತುಗಳ ವಾಸನೆ ಅಲ್ಲ, ವಿಷಯಗಳ ವಾಸನೆ. ಸ್ಪರ್ಶ, ಯಾವುದೋ ಒಂದು ವಸ್ತುವನ್ನು ಮುಟ್ಟಿರ್ತೈತೆ, ಭಾಳ ಮೆತ್ತಗೆ ಕಂಡಿರ್ತೈತೆ. ಈ ಮೆತ್ತಗೆ ಕಂಡದ್ದೇ ಒಳಗಂಗ ಉಳ್ಕೊಂಡಿರ್ತೈತೆ. ಈ ಮೆತ್ತಂದು ಯಾವಾಗಾದ್ರೂ ಪಡಿಬೇಕು ನಾನು ಅಂತ ಅನಿಸ್ತೈತೆ ಅಲ್ವಾ? ಇದು ವಾಸನೆನೇ. ಇದು ವಾಸನೆ ಒಳಗೊಂಡ್ಕೊಳ್ತಂದ್ರೆ ಈ ನಾಸಿಕ ಒಳಗಿನ ನಾಸಿಕಕ್ಕೆ ಸಮೀಪ ಬಿಡಗಳಲ್ಲ. ಅದು ಒಳಗಿನ ಸಂಬಂಧಗಳನ್ನ ಹೇಳಕತ್ತೀನಿ ನಾನು. ಕರುಣಾಯಿಸಿದ ಸಂಬಂಧ ಇವು. ಈ ರೀತಿಯಲ್ಲಿ ಆತನ ಜ್ಞಾನಕ್ಕೆ ನಾನು ತರಿಸ್ಬೇಕಾದ್ರೆ ಇವನ್ನೆಲ್ಲವನ್ನ ತೆಗಿಬೇಕು. ಇನ್ನು ಜಿಹ್ವೆಯಲ್ಲಿ ಮಧುರ, ಆಮ್ಲ, ಲವಣ, ತಿಕ್ತ, ಕಷಾಯ ಇವೆಲ್ಲದವಲ್ಲ, ಇದರೊಳಗೆ ಮಹಾರುಚಿಯನ್ನರಿದು ಈ ಜಿಹ್ವೆಯನ್ನ ಆ ಜಿಹ್ವೆಗೆ ಅರ್ಪಿಸಿದೆ. ಅದಕ್ಕಾಗಿ ರುಚಿಯನ್ನು ಹೊರತುಪಡಿಸ್ಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ರುಚಿನಿಂದ ಹೊರಗಾಗಬೇಕು. ಇದಕ್ಕೇನು ಕರೆದ್ರು? ಜಿಹ್ವೋದಕ. ಇನ್ನೇ ಸ್ಪರ್ಶಕ್ಕೆ ಶೀತ ಉಷ್ಣವನ್ನೆರೆದು ಇಚ್ಛೆಯ ಕಾಲವನ್ನರಿತು ಪರುಷದರಿದು ಸ್ಪರ್ಶನೋದಕವು. ಈ ಸ್ಪರ್ಶ ಹೆಂಗಿರ್ಬೇಕಂದ್ರೆ, ನನ್ನ ಚರ್ಮ ಮುಟ್ಕೊಂಡ್ರು ಅದೇ ಫೀಲಿಂಗು, ಇನ್ನೊಬ್ಬರು ಚರ್ಮ ಮುಟ್ಟಿದ್ರು ಅದೇ ಫೀಲಿಂಗು. ನಾನು ವ್ಯತ್ಯಾಸ ನೇರವಾಗಿ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಈ ವ್ಯತ್ಯಾಸ ಆಗುತ್ತೆ ಈಗ ಸ್ವಲ್ಪ ಅಲ್ಲ. ವ್ಯತ್ಯಾಸ ಆಗುತ್ತಂದ್ರೆ ನನ್ನ ಸ್ಪರ್ಶ ಇನ್ನೂ ಶುದ್ಧ ಆಗಿಲ್ಲ. ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ ಹೇಳಕತ್ತೀನಿ ನಾನು. ಇದನ್ನ ಒಳಗಡೆ ಆಗ್ಬೇಕಾಗಿದೆ ಇದು. ಈ ಸ್ಪರ್ಶೋದಕವು ಶರಣಾಗತಿ. ಈ ಸ್ಪರ್ಶೋದಕವು ಒಳಗಡೆ ಅದಕ್ಕೆ ಸಂಪರ್ಕ ಆಗಬೇಕಾಗಿದೆ. ಇಷ್ಟು ಮಾಡಿಕೊಂಡ ಮೇಲೆ ಪೂಜ್ಯರಿಗೆ ಶರಣಾರ್ಥಿಗಳು, ಈ 5 ಈ ರೀತಿ ಮಾಡ್ಕೊಂಡ ಮೇಲೆ ನಿನಗೆ ಪಾದೋದಕ ಅಂತಾರವ್ರು. ಈಗ ಗೊತ್ತಾಗೈತೆ ಈಗ? ಪಾದೋದಕ ಸುಮ್ಮನೆ ಬಂದಿಲ್ಲ ಇದು. ನನ್ನ ಕಿವಿ, ನನ್ನ ಕಣ್ಣು, ನನ್ನ ನಾಲಿಗೆ, ನನ್ನ ಶ್ರೋತ್ರ ಇವೆಲ್ಲವೂ ಸರಿಯಾದ ಮೇಲೆ ಪಾದೋದಕ. ಯಾರು ತೆಗಿದ್ ಪಾದೋದಕ ಹಂಗಾರೆ? ಗುರುವಿನಲ್ಲಿ ಇಲ್ಲ, ನಿನ್ನೊಳಗೈತದು. ಗುರು ನಿನಗೆ ಮಾರ್ಗದರ್ಶನ ಮಾಡಿದಾನೆ, ನೋಡಪ್ಪ ಹಿಂಗೆ ಮಾಡ್ಬೇಕು ನೀನಂತ. ಈಗ ಪಾದೋದಕ ಸದ್ಭಕ್ತಿಯಿಂದ ಈ ರೀತಿ ನಿನ್ನ ಅಂಗಗಳನ್ನು ಮಾಡಿಕೊಂಡು ಸದ್ಭಕ್ತಿಯಿಂದ ಪಾದಾರ್ಚನೆ ಮಾಡಿದಲ್ಲಿ ಅದು ಪಾದೋದಕವು. ದಶವಿಧ ಪಾದೋದಕ ಹೇಳಕತ್ತೀನಿ ನಾನು. ಮತ್ತು ಅದನ್ನೇ ತಗೊಂಡು ಲಿಖದ ಮೇಲೆ ಏರಿದ್ರೆ ಅದು ಮಜ್ಜನೋದಕವು. ಆರೋಗಣಿಯಲ್ಲಿ ಆರೋಗಿಸುತ್ತಿರುವುದು ಅರ್ಪಿತೋದಕವು. ಆರೋಗಣಿಯಲ್ಲಿ ಮೇಲೆ ಕೈ ಎತ್ತಿ ಹಸ್ತ ಕೆರೆದುದು ಹಸ್ತೋದಕವು. ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಒಂದೊಂದರಿದು ಸರ್ವ ಕ್ರಿಯಾಕರ್ಮಕ್ಕೆ ಲಿಂಗ ಸಂಬಂಧ ಮಾಡಿ ಪ್ರಯೋಗಿಸಿದುವು ಲಿಂಗೋದಕವು. ದಶವಿಧ ಪಾದೋದಕಗಳು ಈ ರೀತಿ ಇದ್ದವು. ಪಾದೋದಕ ಅಂತಕ್ಕಂಥದ್ದು ಇಂಥ ಸಾಮರ್ಥ್ಯವನ್ನ ಯಾವ ವ್ಯಕ್ತಿ ತನ್ನ ಅಂಗವಿಸಿಕೊಂಡಿದ್ದಾನೋ ಆತನ ಪಾದೋದಕ ತಗೋಬೇಕಂತಕ್ಕಂಥ ಮಾತನ್ನ ಚನ್ನಬಸವಣ್ಣ ಹೇಳ್ತಾರೆ. ಮತ್ತಾರು ಅಬ್ಜೆಕ್ಷನ್ ಮಾಡಿರೇನು ಇದಕ್ಕೆ? ಯಾಕಂದ್ರೆ ಈ ಸಬ್ಜೆಕ್ಟ್ ತಗೋ, ನೀನು ಪಾದೋದಕ ಮಾಡಿಕೋ, ತಪ್ಪೇನಿಲ್ಲ. ಆದ್ರೆ ಯಾರು ತಗೋಬಾರ್ದಂತ ಹೇಳ್ತಾರೆ? ತಂಬೂರಿ ಕಿನ್ನರಿ ಹಿಡಿದು ಮನೆಯ ಬೇಡವಾತ ಆತನ ಪಾದೋದಕ ತಗೋಬೇಡ ನೀನು. ಮೇಳ ಕರಣೆ ಕಹಳೆ ಶಂಕ ಬಾರಿಸುವಾತ, ಅಷ್ಟಾವರಣ ಪಂಚಾಚಾರದಲ್ಲಿ ಅಹಂಕರಿಸುವಾತ. ಇವ್ರು ಯಾರು ಪಾದೋದಕ್ಕೆ ಸನೆ ಹೋಗ್ಬೇಡ್ರ ನೀವು ಅಂತಾರೋ. ಪರ್ವತದ ಕಂಬಿ ಮಹಾಧ್ವಜವ ಹೋರುವಾತ, ರಾಜಾರ್ಥದಲ್ಲಿ ಅಹುದು ಅಲ್ಲವ ಮಾಡಿ ಅಲ್ಲವ ಅಹುದು ಮಾಡಿ ಮಾಡವಾತ ಆತನ ತಗೋಬೇಡ್ರಿ. ಅನಾಚಾರವ ಹೇಳುವಾತ ಪಾದೋದಕ ತಗೋಬೇಡ್ರಿ. ಭಕ್ತ ಗಣಗಳ ನಿಂದೆಯ ಮಾಡುವಾತ ಪಾದೋದಕ ತಗೋಬೇಡ್ರಿ. ಸದಾಚಾರದ ಸದ್ಭಕ್ತ ಗಣಗಳ ಕಂಡೆಡೆ ಗೌರವಿಸುವಾತ, ಧ್ಯಾನ ಅರಿವೆ ಬೆಳ್ಳಿ ಬಂಗಾರಗಳ ಕ್ರಯ ವಿಕ್ರಯದಲ್ಲಿ ವಂಚಿಸುವಾತ. ದುರ್ಮಾರ್ಗ ದುರ್ನಡತೆಗಳಿಲ್ಲದೆ ಯೋಗ್ಯವಾದ ಜಂಗಮವನ್ನುಳಿದು ಯೋಗ್ಯ ಜಂಗಮವು ವಿಚಾರಿಸಿ ತನುಮನ ಧನ ವಂಚನೆ ಇಲ್ಲದೆ ಪಾದೋದಕ ಕೊಳಬಹುದು. ಚನ್ನಬಸವಣ್ಣವರ ನಿರ್ದೇಶನ ಸಮರ್ಪಿಸಿ ಸರ್ವವನ್ನ ಸಮರ್ಪಿಸಿ ಪಾದೋದಕ ಕೊಳ್ಳಬಹುದು. ಅರ್ಥ ಆಯ್ತಲ್ಲ? ಡೌಟಲ್ಲಿ ಯಾವುದಂತ ಕಾಣುತ್ತೆ. ಇದ್ಯಾವ ನನ್ನ ಮಾತುಗಳು ಅಲ್ಲ, ಎಲ್ಲ ವಚನಗಳ ಮಾತುಗಳು. ಪಾದೋದಕ ತೆಗೆದುಕೊಳ್ಳುವಲ್ಲಿ ನೋಡಿದ್ರೆ ಏನು ಅನಿಸುತ್ತಂತಂದ್ರೆ,
ಗುರುವಿನಿಗಿಂತ ಹೆಚ್ಚು ಜವಾಬ್ದಾರಿ ಶಿಷ್ಯನ ಮೇಲಿದೆ. ನಾವು ಇಲ್ಲಿ ತನಕ ಏನ್ ತಿಳ್ಕೊಂಡಿದ್ವಿ, ಪಾದದ ತಗೊಂಡ್ಬಿಟ್ರೆ ನಾವು ಪವಿತ್ರ ಆಗಿಬಿಟ್ವಿ ಅಂತ ಇಲ್ಲ, ಹಂಗಿಲ್ಲ. ಆಯ್ತು, ಸಮಯ ಆಯ್ತೇನು ಸರ್? ಪ್ರಸಾದ ಉಳ್ಕೊಂಡಿರ್ತೀವಿ. ಸ್ವಲ್ಪ ಸಂಕ್ಷಿಪ್ತ ಒಂದು 5 ನಿಮಿಷ ಹೇಳ್ಬಿಡ್ತೀನಿ ಪ್ರಕಾಶ್. ಹೌದಾ, ಸರಿ. ಅಲ್ಲ, ಅವರು ನಿರೂಪಣೆಕಾರ ಹೇಳ್ಬೇಕು, ಮುಂದಿನ ಗೋಷ್ಠಿಗಳಿಗೆ ಎಲ್ಲ ಸಂವಾದ ಇದೆ, ಆ ಸಂವಾದ ಕಾರ್ಯಕ್ರಮ ಪ್ರಸಾದವನ್ನು. ಆಯ್ತು. ಇನ್ನು ಪ್ರಸಾದ ತತ್ವ, ಈ ಪ್ರಸಾದ ಅಂತಕ್ಕಂಥದ್ದು ಇದು ಒಂದು ಸಹಿತ ನಾವು ಬಹಳಷ್ಟು ವಿಚಾರ ಮಾಡಬೇಕಾಗಿದೆ. ಪ್ರಸಾದ ಅಂದ್ರೆ ಏನಂದ್ರೆ ನಾವು ಉಣ್ಣೋದೇ ಪ್ರಸಾದ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅಷ್ಟೇ ಪ್ರಸಾದ ಅಲ್ಲ ಅಂತೇಳಿ ಶರಣ ಆದಾಯನವ್ರು ಹೇಳ್ತಾರೆ ಬಹಳ ಸ್ಪಷ್ಟ. ಚನ್ನಬಸವಣ್ಣ ಹೇಳ್ತಾರೆ, ಏನು ಪ್ರಸಾದವೆಂಬ ಹೆಸರಿಟ್ಟುಕೊಂಡಿರಿ, ಮುಂದೆ ನೋಡಿದರೆ ಪ್ರಸಾದ, ಹಿಂದೆ ನೋಡಿದರೆ ಮಲಮೂತ್ರ. 4 ತಾಸು ಏನಾದ್ಮೇಲೆ ಏನಾಗೈತೆ ಅದು? ಅವಾಗ ಪ್ರಸಾದ ಆಗೈತೇನು? ಮುಂದಿದ್ದಾಗ ಆಗೈತಿ, ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಪ್ರಸಾದವೆಂಬರು ಪ್ರಸಾದವ್ಯಾವುದೆಂದರಿಯರು, ಅನ್ನವೇ ಪ್ರಸಾದವೆಂದು ಕೊಡುವಾತ ಶರಣನಲ್ಲ. ಅದೆಂತೆಂದಡೆ ಅನ್ನ ಜೀವಕ್ಕೆ ಆಹಾರ, ಅನ್ನವೇ ಸರ್ವ ಜನಕ್ಕೆ ಸನ್ಮತ. ಪ್ರಸಾದ ಆಗಿದ್ರೆ ಯಾರ್ಯಾರು ಅದನ್ನ ತಗೊಂತಾರ ಎಲ್ಲರಿಗೂ ಸನ್ಮತಿ ಬರಬೇಕಾಗಿತ್ತಲ್ಲ. ಈಗ ಎಲ್ಲರೂ ಉಣ್ತೀವಿ ನಾವಲ್ಲ, ಇಲ್ಲಿ ಓದ್ಕೊಳ್ಳೆ ದಾಸೋಹದಾಗ. ಅದೇ ಪ್ರಸಾದ ಆಗಿದ್ರೆ ಎಲ್ಲರಿಗೂ ಆ ಸಂತೃಪ್ತಿ ಸಿಗಬೇಕಾಗಿತ್ತಲ್ಲ. ಇಲ್ಲ, ಆದರೆ ಪ್ರಸಾದ ಎಲ್ಲಿದೆ ಅಂದ್ರೆ ನೀನು ಸ್ವೀಕರಿಸುವ ಭಾವದಲ್ಲಿ ಇದೆ. ನೀನು ರುಚಿಯಾಗಿದ್ದಿ ಅಂದ್ರೆ ಪ್ರಸಾದ ಅಲ್ಲ. ಭಾಳ ಚಲೋ ಆಗೈತೆ ಅಂತೇಳಿ ಒಂದ್ರ ಮ್ಯಾಗ ಒಂದು ಒಟ್ಟಿಗೆ ಚೆಲ್ಲಿ ಪಲ್ಲಿ ತಾಟ್ನಾಗ ಇಟ್ಟು ಉಳಿಸಿ ನೋಡ್ತೀವಲ್ಲಿ ಪ್ರಸಾದ ಏನದು ಇಲ್ಲ. ನಿನ್ನ ಭಾವದೊಳಗೆ ಅದರ ಬಗ್ಗೆ ಗೌರವ ಇರಬೇಕು. ಶಿವನ ನೆಲೆ ಅಲ್ಲಿದೆ ಅಂತ ನಿನಗೆ ಗೊತ್ತಿರಬೇಕು, ಅದು ಪ್ರಸಾದ ಆಗ್ತದೆ ಅಂತ ಹೇಳ್ತಾರೆ. ಅನ್ನವೇ ಪ್ರಸಾದವಲ್ಲ ಶರಣನಪ್ಪ ಸದ್ಗುರ ಸ್ವಾಮಿ, ನೆತ್ತಿಯಲ್ಲಿದ್ದ ಉತ್ತಮ ಪ್ರಸಾದವ ನರುವೆ ಬ್ರಹ್ಮರಂಧ್ರದಲ್ಲಿ ಪ್ರಕಾಶಿಸುತ್ತಿರ್ಪ ಮಹಾಲಿಂಗದೊಳು ಹುಟ್ಟಿದ ಪರಮಾಮೃತವೇ ಪ್ರಸಾದ. ಬ್ರಹ್ಮರಂಧ್ರಕ್ಕೆ ಸಂಬಂಧಪಡ್ತಾರೆ ಅವರು. ಅದಕ್ಕೆ ಹೇಳಿದೆ ನಾನು, ಈ 10 ತತ್ವಗಳೇ ದೇಹ ಐತಲ್ಲ, ಯಾವುದೈತೆ ಈ 6 + 3 + 1 ಕೊನೆಯದು. ಈ ನೆಲೆಯಲ್ಲಿ ಈ ಚೌಕ ಮಧ್ಯ ಅಂತ ಹೇಳ್ತಾರೆ, ಸಹಸ್ರದ ಮೇಲೆ ನಮ್ಮ ಶರಣರು. ಆ ಚೌಕ ಮಧ್ಯದಲ್ಲಿ ನಿಲ್ಲಕ್ಕೆ ಬಂದರೆ ನಿನಗೆ ಪ್ರಸಾದ ಎಲ್ಲವೂ. ಕಕ್ಷೆ, ಕಂಠ, ಕರಸ್ಥಲ, ಉರಸ್ಥಲ, ಉರಸಜ್ಜೆ, ಉತ್ತಮಾಂಗ, ಉರಸಜ್ಜೆ, ನಾಸಿಕಾಗ್ರ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಚೌಕ ಮಧ್ಯ. ಇಷ್ಟು ಜಾಗದಾಗ ನಿನಗೆ ಆಡಕ್ಕೆ ಬಂತಂದ್ರೆ ಪ್ರಸಾದ ತಗೊಳಕ್ ಬರ್ತೈತೆ ಅಂತಾರೆ. ನಿನ್ನ ಪ್ರಾಣ ಚೈತನ್ಯವನ್ನು ಆ ರೀತಿ ಶಿವಯೋಗದ ಮೂಲಕ ಮೂವ್ಮೆಂಟ್ ಆಗೋದನ್ನ ಕಲಿಸ್ಬೇಕು ನೀನು. ಅಂತಪ್ಪ ಪ್ರಸಾದ ಗ್ರಾಹಕ ವೆಂತಪ್ಪನೊಂದೆಡೆ ಅಂಗವ ಮರೆದು ಮನಮಗ್ನವಾಗಿ ಉಶ್ವಾಸ ನಿಶ್ವಾಸಗಳಡಗಿ ಪರಕಾಷ್ಠೆಯ ನೈದಿ ನಿಂದಾತನೇ ಸೌರಾಷ್ಟ್ರ ಸೋಮೇಶ್ವರನಲ್ಲಿ ಮಹಾಪ್ರಸಾದಿ. ಒಳಗಡೆ ಸಾಧನೆ ಆಗಲಿಲ್ಲ ಅಂದ್ರೆ ಪ್ರಸಾದ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ತನು ಹೊರಗಿರಲು ಪ್ರಸಾದ ಒಳಗಿರಲು ಏನಯ್ಯ ನಿಮ್ಮ ಮನಕ್ಕೆ ಮನ ನಾಚಲು. ಪ್ರಾಣಕ್ಕೆ ಲಿಂಗದಲ್ಲಿ ಪ್ರಸಾದವ ಕೊಂಡಡೆ ವ್ರತಕ್ಕೆ ಭಂಗ ಗುಹೇಶ್ವರ. ಈ ಶಬ್ದ ನೋಡ್ರಿ ಹೆಂಗೈತಿ ಇದು, ಈ ಶಬ್ದ ನೋಡ್ರಿ. ಪ್ರಾಣಕ್ಕೆ ಲಿಂಗದಲ್ಲಿ ಪ್ರಸಾದವ ಕೊಂಡಡೆ ವ್ರತಕ್ಕೆ ಭಂಗ ಗುಹೇಶ್ವರ. ಏನಿದೆ ಹಿಂಗಂದ್ರೆ ಪ್ರಾಣಕ್ಕೆ ಲಿಂಗದಲ್ಲಿ ಪ್ರಸಾದವ ಕೊಂಡಡೆ. ಮತ್ತೆ ಹೆಂಗ್ ಕೊಂಡ್ಬೇಕು? ಹಾಗಾಗಿ ಲಿಂಗ ಯಾಕಂತ ತಗೋಬಾರ್ದು ಅಂತ ಹೇಳ್ತಾರೆ ಅಂದ್ರೆ, ಲಿಂಗನು ಸಹಿತ ಆವರಣಯುಕ್ತವಾಗಿದೆ ನಮ್ಮ ಕಾಯದೊಳಗೆ. ಅದಕ್ಕೂ ಮಾಯಾವರಣ ಜೋಡಣೆ ಇದೆ ಅದಕ್ಕಾಗಿ ಅದನ್ನ ಜಂಗಮ ಮಾಡ್ಬೇಕು ನೀನು. ಜಂಗಮ ಮಾಡಿ ಪ್ರಸಾದ ತಗೊಂಡ್ರೆ ಅದು ಯೋಗ್ಯ ಆಗ್ತೈತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮತ್ತು ಪ್ರಸಾದ ಎಲ್ಲಿ ಐತೆ ಅಂತ ಹೇಳ್ತಾರೆ.
ಪ್ರಾಣಲಿಂಗ ಪ್ರಸಾದ ಎಲ್ಲೆಡೆಯೂ ಉಂಟು. ಲಿಂಗ ಪ್ರಾಣ ಪ್ರಸಾದ ಅಪೂರ್ವ ನೋಡಯ್ಯ. ಈಗ ಹೋಗ್ತೀವಲ್ರ, ಅಲ್ಲಿ ಹೋಗಿದ್ವಿ ನಾವು, ಪ್ರಸಾದ ನಿಲಯಕ್ಕೆ ಹೋದ್ವಿ, ಅದನ್ನ ಇಟ್ಕೊಳ್ರಿ ಎಕ್ಸಾಂಪಲ್. ಅದು ಪ್ರಾಣಲಿಂಗ ಪ್ರಸಾದ. ಯಾಕಂತಂದ್ರೆ ಆ ಪ್ರಸಾದದಲ್ಲಿ ಪ್ರಾಣ ಚೈತನ್ಯ ಇದೆ. ತಗೊಂಡು ಕೂಡಲೇ ಮುಖ ಅರಳ್ತೈತಲ್ರಿ, ಮುಖ ಒಂಥರ ಡಲ್ ಆಗಿದ್ದು ಅರಳ್ತೈತಿ. ಅದಕ್ಕೆ ಪ್ರಾಣಲಿಂಗ ಪ್ರಸಾದ ಎಲ್ಲೆಡೆಯೂ ಉಂಟು, ಎಲ್ಲ ಕಡೆ ಸಿಗುತ್ತದೆ, ಹೋಟ್ಲಾಗ ಹೋದ್ರೂ ಸಿಗ್ತದೆ. ಲಿಂಗ ಪ್ರಾಣ ಪ್ರಸಾದ ಅಪೂರ್ವ ನೋಡಯ್ಯ. ಲಿಂಗ ಪ್ರಾಣ ಪ್ರಸಾದ ಅಂತ ಹೇಳಿದ್ರೆ, ಈ ಪ್ರಸಾದ ತಗೊಳ್ಳುವಾಗ ಲಿಂಗವನ್ನ ಮುಂದೆ ಮಾಡಿ ಯಾರು ತಗೊಂತಾರೋ ಅದು ಬಹಳ ಅಪೂರ್ವ. ಇದಿಷ್ಟು ಮಂದಿ ಯಾರೋ ಒಂದು ಸ್ವಲ್ಪ ಜನ ತಗೊಂಡಿವೆ ಗೊತ್ತಿಲ್ಲ. ಲಿಂಗ ಪ್ರಾಣ ಪ್ರಸಾದ ಅಪೂರ್ವ ನೋಡಯ್ಯ. ನಾವು ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣೆನ್ನುತ್ತಿರಬೇಕು ಅಂತೀವಿ. ಭಾವ ನಾಲಿಗೆ ಕೇವಲ ಯಾಂತ್ರಿಕವಾಗಿ ಈ ಮಂತ್ರಗಳನ್ನು ನುಡಿಯಬಾರದು. ಭಾವಕ್ಕೆ ಸಂಬಂಧ ಮೇಲೆ ಆಗಬೇಕದು. ಏನು ಭಾವ ಬರಬೇಕಂದ್ರೆ, ಒಂದು ಅಗುಳೇ ಈ ಅಗುಳಿನಲ್ಲಿ ಪರಮ ನೀನಿದೆಯಾ ಅಂತ ಅನ್ನೋ ಭಾವ ಬರಬೇಕು. ಯಾಕಂದ್ರೆ ಹಂಗೆ ಇದೆ ಸೃಷ್ಟಿ, ಹಂಗೆ ಇದೆ. ಲಿಂಗ ಪ್ರಾಣಲಿಂಗಿ ಪ್ರಸಾದಿ ದೇಹಧರ್ಮಿ. ದೇಹಧರ್ಮಿಗಳು ಯಾರಂದ್ರೆ, ಅದಕ್ಕೇನು ಹೋಗಿ ಉಂಡು ಬಂದ್ಬಿಡ್ತು ಅಲ್ಲಿ, ಅದನ್ನ ನೋಡಂಗಿಲ್ಲ ಇದನ್ನ ನೋಡಂಗಿಲ್ಲ, ಮಾತಾಡ್ಕೊಂತ ನೋಡ್ಕೊಂತ ಏನೇನು ಟಿವಿ ನೋಡ್ಕೊಂತ, ಇದು ದೇಹಧರ್ಮಿಗಳ ಪ್ರಸಾದ. ಲಿಂಗ ಪ್ರಾಣ ಪ್ರಸಾದಿ ಲಿಂಗ ಭೋಗೋಪಭೋಗಿ ಕೂಡಲ ಚನ್ನ ಸಂಗಮ ದೇವ. ಅದಕ್ಕಾಗಿ ಏನು ಒಳಗೆ ತಗೊಂತೀವಿ ಮಾಯಾವರಣದಿಂದ ಆವೃತವಾಗಿದೆ ಎಲ್ಲ. ಇದು ಒಳಗೆ ತಗೊಳ್ಳೋ ಮುಂದ ನನ್ನ ಶುದ್ಧತೆ ಉಳಿಸ್ಕೊಳ್ಬೇಕಾದ್ರೆ ನಾನು ಮೂಲ ಚಿತ್ತುವಿನಲ್ಲಿ ನಿಂತುಕೊಂಡು ಅದರ ಭಾವದಲ್ಲಿ ತಗೋಬೇಕಂತಕ್ಕಂಥದ್ದು ಶರಣರ ಸಂದೇಶ ಇದೆ. ಆ ಕಾರಣಕ್ಕೆ ಇಲ್ಲಿ ನಮಗೇನಾಗಿದೆ ಅಂದ್ರೆ, ಈ ರೀತಿ ಮಾಡ್ಲಾರ್ದೇ ನಮ್ಮ ಬದುಕುಗಳು ಹೆಂಗಾಗ್ಯಾವ ಅಂತಂದರೆ, ಸುಮ್ಮನೆ ಕೇಳೋದು ಹೇಳೋದು ಕೇಳೋದು ಹೇಳೋದು. 20 ಕಮ್ಮಟ ಆದವು. ನನ್ನ ಬದುಕಿನಲ್ಲಿ ಬದಲಾವಣೆಗಳೇನು, ನಾನು ಏನೇನು ಬದಲಾವಣೆ ಮಾಡ್ಕೊಂಡೀನಿ, ಇವೆಲ್ಲ ಒಂದು ಕಡೆ ಒಂದಿಷ್ಟು ಗಮನ ಕೊಡಬೇಕಲ್ಲ. ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಒಳಗಡೆ ಉಣಿಸೋದನ್ನ ಕಲಿಸಲಿಲ್ಲ. ನಾನು ಈಗಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ದೇವ ನನ್ನ ಮೂಲಕ ಉಣ್ಣೋದಕ್ಕೆ ಬಂದಿದ್ದಾನೆ. ಆತ ಬಂದದ್ದು ಉದ್ದೇಶ, ಮಾನವನನ್ನು ಸೃಷ್ಟಿ ಮಾಡಿದ್ದೇನೆಂದ್ರೆ ಈ ಭಕ್ತನ ಕಾಯದ ಮೂಲಕ ಉಣ್ಣಕ್ಕೆ ಬಂದನ. ಆದರೆ ನಾವು ಆತನನ್ನು ಉಪವಾಸ ಕೂಡಿಸಿ ನಾವು ಉಣ್ಣಕತ್ತೀವಿ ಅಷ್ಟೇ. ಊಟ ಮಾಡೋದು ನಾವೇ ಮಾಡಕತ್ತೀವಿ, ಅದು ಸುಮ್ಮನೆ ನೋಡ್ಕೊಂತ ಕುಂತಾನೆ. ಯಾಕಂದ್ರೆ ಗಲೀಜಿದೆ, ಇಲ್ಲಿ ಬರಕ್ಕೆ ತಯಾರಿಲ್ಲ, ಆತಗೆ ಮಾಯಾವರಣ ಇದೆ, ಅರ್ಪಣೆ ಇಲ್ಲ. ಮತ್ತೆ ಸಹಜವಾಗಿಯೇ ನಮಗ ಕರ್ಮ ಅಂಟುಕೊಳ್ಳದೆ ಬ್ರಹ್ಮ ಹತ್ಯೆ ಅಂತಾರೆ ಅದಕ್ಕೆ. ದೇವರು ಸತ್ತರು ಈಗ ಹೆಂಗೆ ನಡೆದೈತೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಲೋಕ ಅಳುತ್ತಿದೆ, ಇದು ಬೇಕ ಇದು ಬೇಡವೆಂದು ದೇಹವೆಂದು ವಿಮಾನವ ಮಾಡಿ ದೇಹ ನಮ್ದು ಹೆಣನ ಮಾಡಿ, ದೇವರು ಸತ್ತರೆ ತಮ್ಮಡಿ ಉಳಿಯುತ್ತೆ, ದೇಗುಲ ಹಾಳಾಯಿತು ಕಂಡೆ ಗುಹೇಶ್ವರ. ಈಗ ಹೆಂಗ್ ಹೊಂಟೈತೆ ನಮ್ಮ ಬಾಡಿ ಹೆಂಗ್ ಹೊಂಟೈತೆ ಅಂದ್ರೆ, ಇದೊಂದು ವಿಮಾನ ಸತ್ತಾಗ ಹೋಯ್ತಾರಲ್ಲ ವಿಮಾನ, ಒಳಗೆ ಸತ್ತಾರೆ ಯಾರು? ದೇವರೇ. ಒಳಗ ದೇಹನೊಂದು ಹೆಣನ ಮಾಡಿ, ದೇವರನ್ನೊಂದು ಹೆಣನ ಮಾಡಿ ದೇಹವೊಂದು ವಿಮಾನವ ಮಾಡಿ ತಗೊಂಡು ಹೊಂಟೀವಿ. ಮುಂದೊಬ್ಬನು ಗಂಟೆ ಬಾರಿಸ್ತಿರ್ತಾನ, ಒಳ್ಳೆ ಮಂತ್ರ ಹೇಳ್ತಿರ್ತಾನ, ತಮ್ಮಡಿ ಉಳಿದರೆ ದೇಹವ ಹಾಳಾಯಿತ ಕಂಡೆ. ಇವತ್ತು ಶರಣರನ್ನು ಹೊಡೆತುಪರಿಸಿ ಬಹುತೇಕ ಸಿದ್ಧಾಂತಗಳು ಹೇಳಿದ್ದಾನೆ. ನಮ್ಮ ಶರಣರು ವಿಶೇಷವಾಗಿ ಯಾಕೆ ನಿಂದಿರ್ತಾರಂದ್ರೆ, ದೇವನಿಗೆ ಜೀವಂತಿಕೆಯನ್ನು ಕೊಟ್ಟವರು ಶರಣರು. ಅದಕ್ಕೆ ಅಲ್ಲಮ್ಮ ಹೇಳ್ತಾರಲ್ಲ, ಎನಗೆಯೂ ಗುರು ನಿಮಗೆಯೂ ಗುರು ಸಕಲ ಜೀವಕ್ಕೆಲ್ಲವೂ ಜಗಕ್ಕೆಲ್ಲವೂ ಗುರು ಕಾಣುವ ಈಶ್ವರ. ಚಲನಾಶಕ್ತಿಯನ್ನು ಒಳಗಡೆ ಜೀವನಿಗೆ ಕೊಟ್ಟಂತವ್ರು ಯಾರಂದ್ರೆ ಅವರು ಲಿಂಗಾಯತರು. ಎಲ್ಲಿಯೂ ಸಹಿತ ಆತನನ್ನ ಸುಮ್ಮನೆ ಇರೋದು ಬಿಟ್ಟಿಲ್ಲ. ಅದಕ್ಕೆ ಹೇಳಿದ ನಾನು ಪ್ರಾರಂಭದಲ್ಲಿ, ನಾನು ಒಂದು ಹೆಜ್ಜೆ ಇಟ್ಟುಕೊಳ್ಳೆ ಭಕ್ತ ಸ್ಥಳಕ್ಕೆ ಆತ ಒಂದಿಷ್ಟು ಆಚಾರಲಿಂಗವಾಗಿ ಬರ್ತಾನೆ. ನಾನು ಮಹೇಶ ಸ್ಥಳದಲ್ಲಿ ನಿಂತ್ಕೊಂಡ್ರೆ ಆತ ಗುರುಲಿಂಗವಾಗಿ ಬರ್ತಾನೆ. ನಾನು ಪ್ರಸಾದಿ ಸ್ಥಳಕ್ಕೆ ಹೋದರೆ ಆತ ಶಿವಲಿಂಗವಾಗಿ ಬರ್ತಾನೆ. ನಾನು ಪ್ರಾಣಲಿಂಗ ಸ್ಥಳಕ್ಕೆ ಹೋದರೆ ಆತ ಜಂಗಮಲಿಂಗವಾಗಿ ಬರ್ತಾನೆ. ಎಂಥ ಕಾರುಣ್ಯ ಆತಗೆ ಅಂದರೆ, ನನ್ನ ಸಮೀಪ ನನ್ನ ಉಣಿಸ್ತಾನೆ ಆತ ಅಂತಕ್ಕಂಥ ಭಾವ ಇದೆ ಅಲ್ಲಿ.
ಸಹಭೋಜನ ಅಂತ ಕರೀತಾರೆ. ಅಲ್ಲಿ ನಾವು ಸಹಭೋಜನದಲ್ಲಿ ಉಳ್ತಕ್ಕಂಥವ್ರು. ಅದಕ್ಕಾಗಿಯೇ 2 ಭಾಗ, ನಿನ್ನೆನೆ ನಾನು ಪ್ರಾಸ್ತಾವಿಕದಲ್ಲಿ ಮಾಡಿದೆ, ದೇವನ ಸ್ವರೂಪ 2 ಭಾಗ ಇದೆ. ಒಂದು ಪಾಷಾಣದ ಭಾಗ, ಒಂದು ಲಿಂಗದ ಭಾಗ. ಪರುಷ ಪಾಷಾಣ ಅಂತಕ್ಕಂಥದ್ದು ಒಂದು ಶಬ್ದ ಬಳಸ್ತಾರೆ ನಮ್ಮ ಉರಿಲಿಂಗ ಪೆದ್ದಿಗಳು. ದೇವರು ಭಾಳ ಬೆರ್ಕಿರಿ ಅಂತ ನಾವೇನು ತಿಳ್ಕೊಂಡ್ವಿ, ಭಾಳ ಸಾತ್ವಿಕದನ ಇದು ಮಾಡ್ತಾನಂತ. ಅಕ್ಕ ಹೇಳ್ತಾಳೆ, ಬೋಳೆಯವನಲ್ಲ ಢಾಳಕನವನು. ಅದು ಬೋಳೆ ಸ್ವಭಾವ ಅಂತ ತಿಳ್ಕೊಬೇಡ. ಕಾಳಿದಾಸ, ಮಲುಹಣ ಅವರವರಿಗೆ ಅವರವರವ ನಿತ್ಯ ಭಕ್ತಿ ಪಥದಿಂದ ದೂರ ಮಾಡಿದ. ಯಾರೇನು ಕೇಳ್ತಾರ ಅವ್ರನ್ನ ಕೊಟ್ಟ ಮಾಯಾವರಣದಾಗ ಸಹಾಯ ಮಾಡ್ತಾನೆ. ಅದಕ್ಕೆ ಹೇಳ್ತಾರವರು, ನೀನು ಲಿಂಗವೇದಿಯ, ಏನು ಬಯಸ್ಬೇಡ ಅದ್ನಿಂದ. ನೀನು ಬಯಸಿದ್ದಿ ಕೊಟ್ಬಿಡ್ತಾನಂತ ಇಲ್ಲ ಅಂತಲ್ಲ. ಕಾಳಿದಾಸ ಕೇಳಿದ, ನನಗೆ ವಿದ್ಯೆ ಇಲ್ಲ, ವಿದ್ಯೆ ಕೊಡಂದ, ಅದು ವಿದ್ಯೆ ಕೊಟ್ಟ, ಮುಗಿತ ಒಂದು ಕತೆ. ಹರಿಶ್ಚಂದ್ರನ ರಾಜ್ಯ ಹೋಗಿತ್ತು, ಅದು ಹೋಗಿತ್ತು, ಇದು ಹೋಗಿತ್ತು ಅಂದ, ಏನೋ ಭಕ್ತಿ ಮಾಡಿದ್ರೆ ಕೊಟ್ಟ ಕಳಿಸಿದ. 63 ಪುರಾತನರ ಕಥೆಗಳೆಲ್ಲ ಹಿಂಗೆ ಮತ್ತೆ ಹುಟ್ಟು ಬರ್ಬೇಕು ಅವರು. ಆದ್ರೆ ನಮ್ಮ ಶರಣರು ಅದಕ್ಕೆ ಬ್ರಹ್ಮ ಪದವಿನೂ ಅಲ್ಲೇ, ವಿಷ್ಣು ಪದವಿನೂ ಅಲ್ಲಿ, ಮತ್ತಾವ ಪದವಿನೂ ಅಲ್ಲೇನಯ್ಯ. ಅದಕ್ಕಾಗಿ ಪರುಷ ಪಾಷಾಣದಂತೆ ಇಪ್ಪುದು, ಪರುಷವು ಪರುಷ ವೇದಿಗಳಿಗಲ್ಲದೆ ಅರಿಯಬಾರದು. ಆ ಪರಶುದ್ಧಿ ಫಲಸಿದ್ಧಿ ಪರುಷ ವೇದಿಗಳಲ್ಲದೆ ಅಳಬಡದು. ಪೂಜೆ ಮಾಡ್ತಾ ಇದ್ದಾರೆ ನೋಡ್ರಿ, ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಕಣ್ಮುಚ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಅದು ಪರುಷ ಪಾಷಾಣದ ಪೂಜೆ ಅಂತ ಕರೀತಾರೆ. ತಮ್ಮ ದೇಹಕ್ಕೆ ಏನು ಆಹಾರ ಕೊಡಲಾರ್ದಂಗೆ 15 ವರ್ಷ 20 ವರ್ಷ ತಪಸ್ಸು ಮಾಡ್ತಾರೆ. ಇಂದ್ರಿಯಗಳು ಯಾವಾಗ ಆಹಾರ ಕೊಡ್ಲಂದ್ರೆ ಇಂದ್ರಿಯಗಳು ಹಿಂಗೆ ಸಪ್ರೆಸ್ ಆಗ್ತವು. ತಪಸ್ಸು ಮುಗಿದು ಹೊರಗೆ ಬಂದು ಕೂಡಲೇ ಅವಕಾಶ ಸಿಗುತ್ತವಕ್ಕೆ ಮತ್ತೆ ಬಿಚ್ಕೊಂತವೆ. ನಮ್ಮ ಶರಣರಂಗಲ್ಲ. ಲಿಂಗದ ಬೆಳಕನ್ನು ಇಂದ್ರಿಯಕ್ಕೆ ಹರಿಸಿದವರು. ಹೊರಗೆ ಬಂದ ಮೇಲೇನೂ ಸಹಿತ, ನೀವು ಲಿಂಗ ಪೂಜೆ ಮಾಡ್ಕೊಂಡು ಬಂದ ಮೇಲೇನೂ ಸಹಿತ ನಮ್ಮ ಇಂದ್ರಿಯಗಳು ನಮಗೆ ಅಪಾಯ ಮಾಡುವುದಿಲ್ಲ. ಎಲ್ಲಿಯಾದ್ರೂ ಶಾಪ ಕೊಟ್ಟದ್ದು ನೋಡಿರೇನು ಶರಣರು? ಇಲ್ಲಲ್ಲ. ಕಾರಣ ಇಷ್ಟೇ, ಜಗತ್ತಿನ ಎಲ್ಲ ಜೀವಿಗಳಲ್ಲಿ ಆ ಪರಮನನ್ನ ಕಂಡಂಥವ್ರು. ಬಹಳ ಉತ್ಕೃಷ್ಟ ಸಿದ್ಧಾಂತ ರೀ ನಮ್ದಿದು. ಸೃಷ್ಟಿಗೆ ಪೂರಕವಾದಂಥ ಸಿದ್ಧಾಂತ ಇದು. ಅದಕ್ಕಾಗಿ ಅವ್ರ ಹಂಗ ಹೋಗ್ಲಿ ಅವರು. ಇದು ಹರಿಹರ ಬ್ರಹ್ಮಾದಿಗಳಿಗೆ ಯಾರಿಗೂ ಸಿಗಲಿಲ್ಲ ಈ ತತ್ವ, ಲಿಂಗ ತತ್ವ. ಅಂಥ ಮಹಾನ್ ತತ್ವವನ್ನು ನಮಗೆ ಕೊಟ್ಟೋಗಿದ್ದಾರೆ. ಅದಕ್ಕಾಗಿ ನಮಗೆ ಮುಕ್ತಿ, ಅವರಿಗೆ ಮುಕ್ತಿ ಇಲ್ಲ, ನಮಗೆ ಮುಕ್ತಿ ಇದೆ. ನೆನ್ಪಿಟ್ಕೋಬೇಕು. ಮುಕ್ತಿ ಅಂದ್ರೆ ಏನಂದ್ರೆ ತಿರುಗಿ ಹುಟ್ಟಿ ಬರದಂತೆ ಇರ್ತಕ್ಕಂಥದ್ದೇ ಮುಕ್ತಿ. ನಾವು ಸದೇಹ ಮುಕ್ತಿ. ದೇಹ ಇದ್ದಾಗಲೇ ನಮಗೆ ಯಾರ ಭಯನೂ ಇಲ್ಲ, ಸಾವಿನ ಭಯನೂ ಇಲ್ಲ. ಹೌದಿಲ್ಲ? ಹೇಳಿರಲಿಲ್ಲ, ಸಾವೆಂಬುದು ಸಯವಲ್ಲ, ಎಮ್ಮವರು ಸಾವನರಿಯರು. ಮತ್ತೇನು ಭಯ? ಇದಕ್ಕಿಂತ ಮುಕ್ತಿ ಏನು ಬೇಕು? ಅದಕ್ಕಾಗಿ ಪೂಜೆ ಮಾಡ್ತಾ ಮಾಡ್ತಾ ಹೋದಂಗಲ್ಲ, ಬೆಳಗ್ಗೆ ಪೂಜೆ ಅಪ್ಪವ್ರು ಹೇಳಿದ್ರೆ ಒಂದು ಬಿಂದು ಸಿಗ್ತೈತೆ ಒಳಗಡೆ. ಆ ಬಿಂದು ಎಂಥದಂದ್ರೆ, ಈ ಸಾಕಾರ ನಿರಾಕಾರಗಳೆರಡೂ ಸಹಿತ ತನ್ನ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಬಿಂದು ಸಿಕ್ತಂದ್ರೆ ಅದು ಶಿವನ ವಾಸಸ್ಥಾನ. ಅದಕ್ಕೆ ರಾಣಿವಾಸ ಅಂತ ಕರೀತಾರೆ. ವಚನದಾಗ ಬರ್ತದೆ ನೋಡಿ, ರಾಣಿವಾಸ, ನಿಮ್ಮ ರಾಣಿವಾಸ ರಾಣಿ ಅಂತ ಬರ್ತದೆ. ಅದಕ್ಕೆ ನಾನು ಈ ಬಸವಣ್ಣವ್ರ ವಚನ ಹೇಳಿ ಇದನ್ನು ಮುಗಿಸಿಬಿಡ್ತೀನಿ. ಯಾಕಂತ ಹೇಳಿದ್ರೆ ಅದರ ಹೇಳ್ತಾರೆ ಅವರು, ಜನನ ಮರಣದ ಬಗ್ಗೆ ಹೇಳ್ತಾರೆ, ಪಾದೋದಕ ಪ್ರಸಾದ ಬಗ್ಗೆನೇ ಹೇಳ್ತಾರೆ ಅವರು. ಎನಗೆ ಜನನವಾಯಿತೆಂಬರು ಎನಗೆ ಜನನವಾಯಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ. ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದ ಕೊಂಬುವೆ, ಎನಗೆ ಮರಣವಾದರೆ ನಿಮ್ಮ ಶ್ರೀಚರಣವನೈದುವೆ. ಭಾವನ್ನದ ವೃಕ್ಷ ಅಡವಿಯಲ್ಲಿದ್ದರೇನು, ಊರೊಳಗಿದ್ದರೇನು, ಪರಿಮಳ ಒಂದೇ ಕೂಡಲ ಸಂಗಮ ಮಾಡಿರುವ. ಪಾಯಿಂಟ್ ಸಿಕ್ಬಿಟ್ಟು ತಂದವರಿಗೆ. ಜನನ ಆಯ್ತಂದ್ರೆ ನನಗೆ ಇಲ್ಲ, ಜನನನಿಲ್ಲ. ಮರಣ ಆಯ್ತಂದರು. ಮರಣ ಅಂದ್ರೇನು? ನಿಮ್ಮ ಶ್ರೀಚರಣವನೈದಿವೆ. ನಮ್ಮ ಪ್ರಾಣ ಚೈತನ್ಯವನ್ನ ಆ ಚೌಕ ಮಧ್ಯದಲ್ಲಿ ಹೋಗಿ ನಿಲ್ಲಿಸಿಬಿಟ್ರೆ ಮುಗೀತು. ಸಾವು ಬಂದು ಮುಟ್ಟಕ್ಕೆ ಅದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ ಲಿಮಿಟೇಷನ್ ಐತೆ. ಅದಕ್ಕೆ ಅನಾದಿಯನ್ನು ಮುಟ್ಟೋದಕ್ಕೆ ಸಾಧ್ಯನಿಲ್ಲ ಮಾಯೆ. ಆದಿಯಲ್ಲಿ ಅದರ ಕೆಲಸ ಏನಿದ್ರು ಆತನ ಚರಣದಾಗಿದ್ರಲ್ಲಿ ಸಾವು.
ಸರಿ, ಅಲ್ಲಿ ನಿಂತ್ಕೊಂಡ್ಬಿಡ್ತೀನಿ. ಕೆಲಸ ಮಾಡಕ್ ಬರ್ಬೇಕಾದ್ರೆ, ದೇಹ ಧರಿಸಿ ಬರ್ಬೇಕಾದ್ರೆ ಬರ್ತೀನಿ. ಏನ್ ತಗೊಂಡು ಬರ್ತೀನಿ? ಆತನ ಬೆಳಕನ್ನೇ ಹಿಡಿದು ಬರ್ತೀನಿ ನಾನು. ಆತನ ಬೆಳಕನ್ನೇ ಇಂದ್ರಿಯಗಳಿಗೆ ವಿಸ್ತಾರ ಮಾಡಿಕೊಂಡು ಬಂದು ಕೆಲಸ ಮಾಡ್ತೀನಿ. ಇಲ್ಲಿ ಕಮ್ಮಡದಾಗೆಲ್ಲ ದುಡಿತೀನಿ, ಏನೇನು ಮಾಡ್ತೀನಿ. ಅವ್ಯಾವ ನನಗೆ ಸಂಬಂಧ ಇಲ್ಲ. ಯಾಕಂದ್ರೆ ಆ ಬೆಳಕೆ ಎಲ್ಲ ಕೆಲಸ ಮಾಡಿಸಿದೆ. ನನಗೆ ಅಲ್ಲಿ ಸಿಕ್ಕಿದ್ದೇನೋ ಸಂತೃಪ್ತಿ ಸಿಕ್ಕಿದೆ, ಪಾದೋದಕ ಸಿಕ್ಕಿದೆ. ಅಷ್ಟೇ ನನಗೆ. ಉಳಿದೆಲ್ಲ ಪರಿಣಾಮಗಳಿಗೆ ಆತನಿಗೆ ಸಂಬಂಧ. ಇದು ಶರಣರ ಅಂತಿಮ ನಿಲುವಾಗಬೇಕು. ಒಳಗಡೆ ಇದ್ರು ಅದೇ ಗಂಧ, ಹೊರಗಡೆ ಬಂದ್ರು ಅದೇ ಸೌಗಂಧ. ಇದು ಶರಣರು ನಮಗೆ ಕೊಟ್ಟಂತ ಆದ್ಯಂತಿಕ ಹರಿಹರ ಬ್ರಹ್ಮರಿಗೂ ದೇವಾನುದೇವತೆಗಳಿಗೂ ಸಿಗದಂಥ ಒಂದು ಮಹಾಮಾರ್ಗ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸೇರಿ, ಇದು ಸಾಧನೆ ಆಗ್ಬೇಕಾದ್ರೆ ಬರೀ ಕೇಳಿ ಹೋದ್ರೆ ಸಾಧನೆ ಆಗೋದಿಲ್ಲ, ಕೇಳಿ ಅಲ್ಲಿ ಬಿಟ್ಟುಬಿಟ್ರೆ ಸಾಧನೆ ಆಗೋದಿಲ್ಲ. ಇದನ್ನ 3 ಹಂತಗಳಲ್ಲಿ ನಾವು ಭಾಗ ಮಾಡ್ಕೋಬೇಕು. ಒಂದು, ಸತತ ಸರಿಯಾದ ಮಾರ್ಗದಲ್ಲಿ ಶಿವಯೋಗ ಮಾಡಬೇಕು. ಶಿವಯೋಗ ಶರಣರು ಏನು ಹೇಳ್ಯಾರ ಅದೇ ಮಾರ್ಗದಲ್ಲಿ ಮಾಡಬೇಕು, ಹೆಂಗೆಂಗೋ ತಿಳಿದಂಗೆ ಮಾಡೋದಲ್ಲ. ಮತ್ತು ಎರಡನೇದು ಕಾಯಕ ಮಾಡಬೇಕು, ಕಂಪಲ್ಸರಿ ಕಾಯಕ. ನನಗಿಲ್ಲಪ್ಪ, ನನಗೆ ವಯಸ್ಸಾಗೈತೆ, 60 ಆಗೈತೆ, 70 ಆಗೈತೆ, ನನಗೆ ಇಲ್ಲ, ಮಾಡಲೇಬೇಕು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಬೇಕು. ಮತ್ತು ಮೂರನೇದು ಶರಣರ ಸಂಘದಲ್ಲಿರಬೇಕು. ಶರಣರ ಸಂಘದಲ್ಲಿ ಮತ್ತು ವಚನಗಳ ಮಧ್ಯೆ ಇರಬೇಕು. ನಾವು ವಚನಗಳ ಮಧ್ಯೆ ಇರಲಿ ನಮ್ಮ ಅಂಥೇಳಿ ನಾವು ದಿನಕ್ಕೆ ಸ್ವಾನುಭಾವದ ನೆಲೆಯಲ್ಲಿ 5ನೇ ವರ್ಷ ಇದು ರಾತ್ರಿ 8:30ಯಿಂದ 9:00 ತನಕನೇ ಪ್ರತಿದಿನ ಇರ್ತದೆ. ಜಾಯ್ನ್ ಆಗ್ರಿ, ಕೇಳ್ರಿ. ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಇರ್ತೈತಿ. ಯಾವ್ಯಾವಾಗ ಸಮಯ ಅವಕಾಶ ಆಗುತ್ತೆ ಅದು ಕೇಳ್ರಿ. 2 ತಾಸು ವಚನಗಳ ಮಧ್ಯೆ ಇದ್ದರೆ ಉಳಿದ ಕಾಯಕ ಮಾಡ್ರಿ. ನೀವು ಯಾರು ಬೇಡ ಅನ್ನಂಗಿಲ್ಲ, ಕಾಯಕದ ಮಧ್ಯೆ ಇರ್ರಿ. ಪವಿತ್ರವಾಗಿ ಕಾಯಕ ಮಾಡ್ರಿ, ಮೋಸ ಮಾಡೋಂಥದ್ದು ಬೇಡ. ನೆನ್ಪಿಟ್ಕೊಳ್ಳಿವ, ಯಾಕಂದ್ರೆ ಅರಿವಿನ ಮಾತುಗಳು ನಮಗೆ ಇರಬೇಕು. ನಮ್ಮ ಸಮೀಪ ಯಾವುದು ಬಂದರೂ ಸಹಿತ ಎಲ್ಲಿ ಮೋಸ ಮಾಡಬಾರ್ದು ನಾವು. ಮತ್ತು ಜೊತೆಗೆ ನನಗೆ ಶಿವ ಏನು ಕೊಟ್ಟನಲ್ಲ ಅದಕ್ಕಿಂತ ಹೆಚ್ಚು ಆಸೆ ಪಡಬಾರ್ದು. ಆಸೆ ಪಟ್ವಿ ನಾವು ಅಂತಂದರೆ ಎಲ್ಲ ತತ್ವಗಳಿಂದ ಹೊರಗಾಗ್ತೀವಿ ನಾವು. ಅದಕ್ಕಾಗಿ ನಾವು ಒಂದಿಷ್ಟು ಜನ ಇಲ್ಲಿ ಮಾತಾಡಕ್ಕೆ ಬರೋರು ನಿರ್ಧಾರ ಮಾಡಿಕೊಂಡಿವಿ. ನಮ್ಮ ವೈಯಕ್ತಿಕ ಪಾಯಿಂಟಿಗೆ ಬರ್ತೀನಿ. ನಾನು ನಮ್ಮ ಕರವೀರ್ ಶೆಟ್ಟರು, ನಾನು, ಬರಗುಂಡಿಯವರು, ಒಂದಿಷ್ಟು ಮಂದಿ ಎಲ್ಲಿ ಹೋದ್ರು, ಯಾರಾದರೂ ಯಾವ ಮಠಕ್ಕೆ ಕರೆದ್ರು, ಯಾವ ಅನುಭವಕ್ಕೆ ಕರೆದ್ರು, ಯಾರ ಹತ್ರನೂ ದುಡ್ಡು ತಗೊಳಂಗಿಲ್ಲ. ಯಾಕಂದರೆ ಆತ ನಮಗೆ ಕರುಣಿಸಿಕೊಟ್ಟಿದ್ದಾನೆ, ಅವಕಾಶ ಇದೆಯಲ್ಲ. ನಮಗೆ ಬೇರೆ ಸೋರ್ಸ್ ಐತೆ. ಸ್ವಾಮೀಜಿಗಳಿಗೆ ಕೊಡ್ರಿ, ಅವ್ರಿಗೆ ಬೇರೆದ ಮಾರ್ಗ ಇರೋಂಗಿಲ್ಲ. ಕೆಲವ್ರಿಗೆ ಇನ್ನೂ ಅವಕಾಶ ಇದ್ದಲ್ಲಿ ಕೊಡ್ರಿ. ಆದರೆ ನಮಗೆ 1000 ರೂಪಾಯಿ ಪೆನ್ಷನ್ ಬರ್ತಾ ಇದ್ದಾವೆ, ಅದರಾಗ ಮತ್ತೆ ತಗೊಂಡೋಗಿ ಮತ್ತೆ ಹೋಗಿ ನಾನು ಅವ್ರು ಕವರ್ ಇಸ್ಕೊಂಡು ಹೋದ್ರೆ ನನಗೆ ಅರ್ಥ ಏನೈತಿ? ನಾನು ಶಬ್ದಗಳನ್ನು ಮಾರಾಟ ಮಾಡಿದಂಗೆ, ಆ ಶಬ್ದಗಳಿಗೆ ಕೂಲಿ ತಗೊಂಡಂಗೆ. ಅದಕ್ಕಾಗಿ ಒಂದು 4-5 ಜನ ನಾವು ಮಾತಾಡ್ಕೊಂಡಿವಿ. ದಯವಿಟ್ಟು ಇದೇನೈತಲ್ಲ ಈ ನೆಲೆ, ಇದನ್ನು ಎಲ್ಲೆಲ್ಲೆಲ್ಲೆಲ್ಲಿ ಕಾರ್ಯಾಗಾರಗಳನ್ನು ಮಾಡಿರಿ. ಇವತ್ತು ನಮ್ಮ ಅನಿವಾರ್ಯತೆ ಇತ್ತು, ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯಾಗಾರ ಮಾಡಿರಿ. ಇವತ್ತು ಸ್ವಾಮೀಜಿಗಳೆಲ್ಲರೂ ಬಂದು ಅವಕಾಶ ಮಾಡಿಕೊಡ್ತಾರೆ, ಅದಕ್ಕೆ ಸಹಾಯ ಮಾಡ್ತಾರೆ. ಜನ ಎಷ್ಟೆಷ್ಟು ಪ್ರಜ್ಞಾವಂತರಾಗ್ತಾರೆ ಅಷ್ಟಷ್ಟು ಈ ತತ್ವ ಬೆಳಿತೈತಿ. ವಿರೋಧಿಗಳ ನಾಲಿಗೆ ಬಂದಾಗ್ತೈತೆ. ಅವಾಗ ನಾವು ಯಾವುದೇ ವಾಮಮಾರ್ಗದಿಂದ ಅವರ ನಾಲಿಗೆಯನ್ನು ಬಂದ್ ಮಾಡೋಕ್ಕಾಗಲ್ಲ, ತತ್ವದಿಂದ ಮಾತ್ರ ಬಂದ್ ಮಾಡೋಕ್ಕೆ ಸಾಧ್ಯ ಇದೆ. ನೆನ್ಪಿಟ್ಕೊಳ್ರಿ, ಇಷ್ಟು ಆಗ್ತೈತೆ ಅಂದ್ರೆ ಎಷ್ಟೋ ನಡಕ ಉಂಟಾಗಿರುತ್ತಲ್ಲಿ. ನಡೆಶೇಷಿ ಮಾಡೋದಾಗ ಇಂಥದ್ದೊಂದು 3 ದಿವಸ ನಡೆದೈತಂದ್ರೆ ಸುದ್ದಿ ಹೋಗಿಬಿಟ್ಟಿರ್ತಾಗಲೇ ಇಲ್ಲ. ಅಯ್ಯೋ ಏನಪ್ಪ ಹಿಂಗೆ ಮಾಡೋದು, ಎಷ್ಟು 1000 ಜನ ಜ್ಞಾನಿಗಳಾಗಿಬಿಟ್ರೆ ನಮ್ಮ ಕತೆ ಹೆಂಗ? ನಾವು ಅದ್ರ ಮೇಲೆ ಬದುಕೋರು, ಅಜ್ಞಾನದ ಕತ್ತಲಿನ ಮೇಲೆ ಬೆಳೆ ಬೆಳ್ಕೊಳ್ಳೋರು, ಇವರೆಲ್ಲರೂ ಜ್ಞಾನಿಗಳು ಮಾಡಿದ್ರೆ ನಮ್ಮ ಕೆಲಸ ಅಂತ ಅವ್ರು ಚಿಂತೆ ಮಾಡಕತ್ತಾರೆ. ಈಗಾಗಲೇ ನೀವು ಅದಕ್ಕೆ ಜಾಸ್ತಿ ಮಾಡೋದು, ಕಸ ತೆಗೆಯಂಥ ಕೆಲಸ ಜಾಸ್ತಿ ಮಾಡ್ರಿ. ಈ ಒಂದು ಅವಕಾಶ ಕೊಟ್ಟಂತ ಅಜ್ಜಂಪುರ ಶೆಟ್ಟರ್ ಸೇವಾ ಟ್ರಸ್ಟ್ಗೂ ಹಾಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು.